ನೆಕ್ಸ್ಟ್ ನೀನೇ ಅಲ್ವಾ ಮರಿ ನಿನಗೆ ಕೊಡ್ತೀನಿ ಕೆಲಸ ಇರಿ. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಾನು ನಿಮ್ಮ SMR. ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆದ್ಮೇಲೆ ನಾನೊಂದು ವಿಡಿಯೋ ಮುಖಾಂತರ ವಾಪಸ್ ಬಂದಿದ್ದೀನಿ. ಒಂದು ಕ್ರೇಜಿ ಆಗಿರುವಂತ ಚಾಲೆಂಜ್ ಅಂತ ಅನ್ಕೊಳ್ರಿ. ಬೇರೆ ಲೆವೆಲ್ ಐತೆ. ಸಖತ್ ಎಂಟರ್ಟೈನ್ ಆಗ್ತೀರಾ, ಸಖತ್ ನಗ್ತೀರಾ, ಸಖತ್ ಎಂಜಾಯ್ ಮಾಡ್ತೀರಾ. ಅದ್ರ ಜೊತೆಗೆ ನಮ್ಮ ಹತ್ರ ಇರುವಂತ ಕಾಂಟೆಸ್ಟೆಂಟ್ಗಳು ಇವತ್ತು ಕ್ರೇಜಿ ಆಗಿದ್ದಾರೆ. ಒಂದೊಂದು ಮುತ್ತು ತರ, ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಸೊ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ತಡ ಮಾಡೋದ್ ಬೇಡ, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನಾವು ಎಲ್ಲ ಕಾಂಟೆಸ್ಟೆಂಟ್ ಕರೆಯೋಣ. ಫಸ್ಟ್ ಕಾಂಟೆಸ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಆಬ್ವಿಯಸ್ಲಿ ಎಲ್ಲ ವಿಡಿಯೋದಲ್ಲಿ ಇದ್ದೇ ಇರ್ತಾರೆ. ಬಾರಮ್ಮ ಬಂಗಾರದ ಲಕ್ಷ್ಮಿ ಬಾರಮ್ಮ, ಭಕ್ಕೆಂದು ಲಕ್ಷ್ಮಿಗೆ ಬಾರಮ್ಮ, ಭಕ್ಕೆಂದು ಲಕ್ಷ್ಮಿಗೆ ಬಾರಮ್ಮ. ಸಿಮು, ಏನ್ ಸಮಾಚಾರ? ಏನ್ ಚಿನ್ನು? ಸೊ ಗೈಸ್, ಫಸ್ಟ್ ಕಾಂಟೆಸ್ಟೆಂಟ್ ಸಿಮ್ರಾನ್ ಆಬ್ವಿಯಸ್ಲಿ ಎಲ್ಲ ವ್ಲಾಗಲ್ಲಿ ಇದ್ದೇ ಇರ್ತಾಳೆ. ಸೊ ಇವತ್ತು ಡಿಫ್ರೆಂಟಾಗಿ ಒಂದು ವ್ಲಾಗಲ್ಲಿ ತಗೊತಾ ಇದ್ದಾಳೆ. ನಾವು ಒಂದಷ್ಟು ಚಾಲೆಂಜ್ ಮಾಡೋದು ಕಡಿಮೆ, ನನ್ನ ಚಾನಲ್ ಮಾಡಿದ್ರೆ ಕ್ರೇಜಿಯಾಗಿ ಮಾಡ್ತಾ ಇರ್ತೀನಿ. ಸೊ ಹೇಗೆ ಅನ್ನಿಸ್ತಾ ಇದೆ ಸಿಮು? ಯು ಆರ್ ರೆಡಿ ಫಾರ್ ದ ಚಾಲೆಂಜ್ ಬಗ್ಗೆ ನನಗೆ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಇವ್ರು ಹೇಳಿದಾರೋ ಇಲ್ವೋ, ಬಟ್ ತುಂಬ ಡಿಫಿಕಲ್ಟ್ ಆಗಿದೆ. ನನಗೆ ಯೋಚನೆ ಮಾಡಿನೇ ತಲೆ ಕೆಟ್ಟೋಗ್ತಿದೆ. ಓಕೆ, ಇದು ಸಿಮ್ರಾನ್ನ ಇಂಟ್ರೊಡಕ್ಷನ್. ಯಾಕಂತ ಅಂದರೆ ಸಿಮ್ರಾನ್ ಇವಾಗ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ದಾಳೆ. ಸೊ ಓಕೆ ಸಿಮ್ರಾನ್, ರೆಡಿನಾ? ಓಕೆ, ನೆಕ್ಸ್ಟ್ ಕಾಂಟೆಸ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಏಕೈಕ ಟೈಮ್ ಪಾಸ್ ಮಾಡುವಂಥ ವ್ಯಕ್ತಿ, ಕೆಲಸವಿದ್ದರೂ ಕೆಲಸವಿಲ್ಲದಿದ್ದರೂ ಯಾವಾಗಲೂ ಆರಾಮಾಗಿರುವಂಥ ವ್ಯಕ್ತಿ. ಅಷ್ಟೊಂದು ಫ್ರೀ ಆಗಿರೋ ಮನುಷ್ಯ ನನ್ನ ಲೈಫಲ್ಲಿ ನಾನು ನೋಡಿಲ್ಲ. ನಮ್ಮ ದೇವರಾಜ್ ಅಲಿಯಾಸ್ ಡೌರಾಜ್. ಸೊ ಇವ್ರನ್ನ ಕರೆಯಲ್ಲ, ನೋಡಲ್ಲ ಇವ್ರು ಏನು ಮಾಡ್ತಾರೆ ಅಂತ. ಆ ಬಾಲಿಕೊಂಡು ಏನು ಮಾಡ್ತಾ ಇದೆಯಾ? ಅವ್ನು ಹೊಡೆದೆ, 2 ಬಾಲ್ ಬಂದ್ಬಿಡ್ತು. ಮೇಂಟೈನ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತೇನು 12 ಗಂಟೆಗೆ ಬಂದಿದೆಯಲ್ಲ, ಹೆಂಗ್ ಅನ್ನಿಸ್ತೈತೆ? ನೀನ್ ರೆಡಿ ಇದೆಯಾ ಟಾಸ್ಕ್ ಮಾಡಕ್ಕೆ? ಇದೇನೋ ತರಕಾರಿ ಗಿರ್ಕಾರಿ ಎಲ್ಲ ತಂದಿದ್ದೆ, ಅಡ್ಗೆ ಮಾಡತಾರ. ಅದನ್ನ ನೋಡಿದ್ರೆ ಏನೋ ಮಾಡಿಸ್ತೀಯ ಅಂತ ಅನ್ನಿಸ್ತೈತೆ. ರೆಡಿ ಇದೆಯಾ? ರೆಡಿ. ಓಕೆ, ಲೆಟ್ಸ್ ಗೋ. ಇವಾಗ ನಮ್ಮ ನೆಕ್ಸ್ಟ್ ಕಾಂಟೆಸ್ಟೆಂಟ್ ಇದ್ದಾರೆ. ಅವರು ಬಂದ್ಬಿಟ್ಟು ಅತ್ಯುತ್ತಮವಾದ 6 ಅಡಿ ಆನೆಕೊಂಡ ಚಿಲ್ಪಿಲ್, ನಮ್ಮ ತುಂಡೇಕ್ಲು ಸಂಘದ ಉಪಾಧ್ಯಕ್ಷ, ಬರಬೇಕು ಅಂತ ವಿನಂತಿ. ಏನ್ರೋದು ಚಿತ್ತು ಸಂಘ, ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಕಳ ಚಿಂತೆನೆ ಮಾಡದೆ ಮಲಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೊಂದು ಸಂಘ ಬೇರೆ ಬೇಕಾ? ಹೇಗೆ ಅನ್ನಿಸ್ತೈತೆ ನಿನಗೆ? ತುಂಬಾ ಚೆನ್ನಾಗಿದೆ. ಪ್ಲಾನ್ ಮಾಡಿದೀವಿ, ನಿಂಗೂ ಗೊತ್ತಲ್ಲ ಹೆಂಗಿರ್ಬೋದು ಟಾಸ್ಕ್. ಸಕ್ಕತ್ತಾಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಇದೊಂದೇ ಅಲ್ಲ, ಇದಾದ್ಮೇಲೆ 3 ಪಾರ್ಟ್ ಇದೆಯಲ್ಲ. ಫಸ್ಟ್ ರೌಂಡ್, 3 ರೌಂಡ್ ಇರುತ್ತೆ, ಇದು ಥರ್ಡ್ ರೌಂಡ್, 3 ರೌಂಡ್ ಇರುತ್ತೆ. 3 ರೌಂಡ್ ಡಿಫ್ರೆಂಟ್ ಆಗಿರುತ್ತೆ. ಲೆಟ್ಸ್ ಸಿ ಯಾರು ಗೆಲ್ತಾರೆ ಏನು ಅಂತ ನೋಡೋಣ. ಓಕೆ, ನೆಕ್ಸ್ಟ್ ನಮ್ಮ ಕಂಟೆಸ್ಟೆಂಟ್ ಎಲ್ರಿಗೂ ಗೊತ್ತಿರುವಂತ, ಎಲ್ಲರ ಅಚ್ಚುಮೆಚ್ಚಿನ ಮನೆ ಮಗ, ಅಚ್ಚುಮೆಚ್ಚಿನ ಕ್ಯಾಮ್ರಾಮನ್ ಆದ ನಮ್ಮ ಗುರುರಾಜ್, ಸೋಷಿಯಲ್ ಮೀಡಿಯಾ ಡೈರೆಕ್ಟರ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್, MLA MP CM ಮಗ ಆಗಿರುವಂತ ಗುರುರಾಜ್ನ ಕರ್ಸೋಣ. ಬಾಗುರು. ಬಟ್ ನಾನು MLA MP ಆ ಥರ ಯಾರ್ದು ಮಗ ಅಲ್ಲ, ಜಸ್ಟ್ ನಾರ್ಮಲ್. ಆದ್ರೂ ಗುರುನ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಗುರು ನೀನು ಸೂಪರ್ ಸ್ಟಾರ್ ಅಲ್ಲಿ ಸೆಕೆಂಡ್ ಉಪೇಂದ್ರ ಬರ್ತಾನ ಗೊತ್ತಾ, ದೇವ್ಯಾನಿ ಅಂತ, ಆ ತರ ಕಾಡ್ತೀಯ ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀನಿ. ದೇವಯಾನಿ ಟಿಕ್ಕ ಮುಚ್ಕೊಂಡು ಕೂತ್ಕೊಳ್ಳು. ನಿಮಗೆ ಯಾವ ತರ ಕಾಣ್ತಾನೆ ಗುರು ಅಂತ ಕಮೆಂಟ್ ಮಾಡ್ರಿ. ಆಬ್ವಿಯಸ್ಲಿ ದಟ್ಸ್ ಅ ಗುಡ್ ಕಾಂಪ್ಲಿಮೆಂಟ್, ಯಾಕಂದ್ರೆ ನಾವು ಹೇರ್ ಸ್ಟೈಲ್ ಆ ತರ ಸ್ಲೀಕ್ ಬ್ಯಾಕ್ ಅಲ್ಲಿ ಇತ್ತು, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಕಾಂಟೆಸ್ಟೆಂಟ್ ಇವಾಗ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲವರ್ ಬಾಯ್, 18 ವರ್ಷ 19 ವರ್ಷ ಆಗಿ ಇವಾಗಿನ ಗಡ್ಡ ಮೀಸೆ ಅಂತ ಚಿಗುರುವಂತಿರುವಂತ ನಮ್ಮ ಒಬ್ಬ ಏಕೈಕ ವ್ಯಕ್ತಿ. ಹರ್ಷ ಬರಪ್ಪ. ಹರ್ಷ
ಹರ್ಷ ಹರ್ಷ ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತದೆ. ಹೇಗೆ ಅನ್ನಿಸ್ತೈತೆ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೆ ನೀನ್ ಬ್ಲಾಗ್ ಅಲ್ಲಿ ಮಾತಾಡಿ ಏನಾದ್ರೆ. ಅದೇ ಸ್ವಲ್ಪ ಭಯ ಆಯ್ತೈತೆ. ಜಾಸ್ತಿ ಭಯ ಪಡ್ಬೇಡ, ಆ ಬಾಲ್ ತಗೊಂಡು ನೀನ್ ತಿಕ್ಕಿಕೊಂಬಿಡು. ಒಳ್ಳೆ ಆವಾಗಿಂದ ಹೇಳ್ತಾ ಇದೀನಿ, ಇದ್ರ ಹಾಕ್ತೀನಿ ವಿಡಿಯೋಗೆ ಗಾಂಡು. ನಮಸ್ಕಾರ ಗಾಂಡು. ಓಕೆ, ನಿಮಗೆ ಟಾಸ್ಕ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ನಾನು ಇವ್ರನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಗೋ. ಇವರೆಲ್ಲ ನಮ್ಮ ರತ್ನಗಳು, ನಮ್ಮ ಇವತ್ತಿನ ಟಾಸ್ಕ್ಗಳನ್ನ ಮುತ್ತು ರತ್ನಗಳು, ಕಣ್ಮಣಿಗಳು. ಲೆಟ್ಸ್ ಗೋ, ಟಾಸ್ಕ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ಹೋಗೋಣ. ಸೊ ಓಕೆ ಗೈಸ್, ಇವಾಗ ನಾನು 6 ಜನಕ್ಕೆ 6 ಚೀಟಿ ಬರ್ದಿದ್ದೀನಿ. 1 2 3 4 5 6 ನಂಬರು, ಅದಂದ್ರೆ ರೋಲ್ ನಂಬರು. ಫಸ್ಟ್ ಯಾರು ಶುರು ಮಾಡ್ತಾರೆ ಅಂತ, ಆಬ್ವಿಯಸ್ಲಿ ಫಸ್ಟ್ ಒಳ್ಳೆ ಬಕ್ರ ಯಾರಾದರೂ ಇರ್ತಾರೆ. ನಾನಾಗಿಲ್ಲ ಅಂದರೆ ಸಾಕು, ಯಾಕಂದರೆ ನಾನು ಕೂಡ ಆಡ್ತಾ ಇದ್ದೀನಿ. ಸೊ 1 2 3 4 5 6 ಒಬ್ಬೊಬ್ಬರೇ ಬಂದು ಅವ್ರವ್ರ ಚೀಟಿ ತೊಗೊತಾರೆ. ಯಾವುದು ಅಂತ ಅವ್ರ ನಂಬರ್ನ ಹಿಂಗೆ ಓಪನ್ ಮಾಡಿ ಕ್ಯಾಮ್ರಾಗೆ ನನಗೆ ತೋರಿಸಿ ಸುಮ್ಮನೆ ಹೋಗ್ತಾರೆ. ನೋಡೋಣ ಯಾರು ಬರ್ತಾರೆ, ಯಾರು ತೊಗೊತಾರೆ, ಯಾರ್ದೇನಿರುತ್ತೆ ಅಂತ. ಸೊ ಫಸ್ಟು ಇದನ್ನೆಲ್ಲ ಶಫಲ್ ಮಾಡ್ಬಿಡೋಣ ನೀಟಾಗಿ, ಮಿಕ್ಸ್. ಓಕೆ, ಒಬ್ಬೊಬ್ಬರಾಗೆ ಬಂದು ನಿಮ್ಮ ನಂಬರ್ನ ತೊಗೊಂಡು ಕ್ಯಾಮ್ರಾಗೆ ತೋರಿಸಿ ಯಾವುದಿದೆ ಅಂತ. ಲೆಟ್ಸ್ ಗೋ, ಸ್ಟಾರ್ಟ್. ಹಾಂ, ಹರ್ಷ ಸೆಕೆಂಡ್. ಯಾರಿಗಾದ್ರೂ ಫಸ್ಟ್ ಬಂದ್ಬಿಡ್ಲಪ್ಪ, ನಂಗೆ ಲಾಸ್ಟ್ ಬರಲಿ. ನೆಕ್ಸ್ಟ್ ಗುರು. ಲಾಸ್ಟ್ ಗೈಸ್ ಗುರು 6 ಅಂತೆ. ಅಯ್ಯೋ, ನಮ್ಮ ಅನಕೊಂಡ ಒಂದು ಬರ್ಬೇಕಲ್ಲ, ಇವಳಿಗೆ ಖುಷಿ ಆಗ್ಬಿಡ್ತಿಲ್ಲ. ಅಲ್ಲೇ 5 ಅಂತೆ ಗುರು. ಅಯ್ಯೋ, ಸಿಮ್ರನ್ 3 ಚೀಟಿ ಇದೆ, ಯಾವ್ದು ಬೇಕು? ದಯವಿಟ್ಟು ಇವಳಿಗೆ ಒಂದು ಬರಲಪ್ಪ ಅಟ್ಲೀಸ್ಟ್. 4th ಅಂತೆ ಗುರು. ಇದು ಯಾವ್ದು ಗುರು? 1 ಮತ್ತೆ 3 ಐತೆ. ಇವ್ರಿಗೆ ಯಾವ್ದು ಬರುತ್ತಾ, ನನಗೆ ಯಾವ್ದು ಬರುತ್ತೋ? ಅಯ್ಯೋ ದೇವ್ರೆ, ಲಾಸ್ಟ್ ಯಾವ್ದು ಬೇಕು ತಗೊಳ್ಳಿ, ಚೂಸ್ ಬೇಡ. ಇದಾ ನಾನಲ್ಲ, ನೀನ್ ಓಪನ್ ಮಾಡು, ನನ್ ಲಾಸ್ಟಿಗೆ. ತೆಗಿಯೋ, ಬೇಗ ತೆಗಿಯೋ. ಅಯ್ಯೋ, ಇಲ್ಲ. ಓಕೆ ಗೈಸ್, ನಾನು 3rd ಇದ್ದೀನಿ. ಸೊ ಇದರಲ್ಲಿ ಲಿಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಏನ್ ಲಿಸ್ಟ್ ಅಂತ ನೋಡಿದ್ರಲ್ಲ. ಫಸ್ಟ್ ಬಂದ್ಬಿಟ್ಟು ನಮ್ಮ ರಾಜು, ಸೆಕೆಂಡ್ ಬಂದ್ಬಿಟ್ಟು ಹರ್ಷ, 3ನೇದು ನಾನು, 4ನೇದು ಸಿಮ್ರಾನ್, 5ನೇದು ಚಿಲ್ಪಿಲ್ಲು, 6ನೇದು ಗುರು. ವಿಡಿಯೋ ಶುರು ಮಾಡೋಣ, ಲೆಟ್ಸ್ ಗೋ. ಒಳ್ಳೆ ಮಜಾ ಇರುತ್ತೆ, ಬನ್ನಿ. ಸೊ ಓಕೆ, ಫಸ್ಟ್ ಕಂಟೆಸ್ಟೆಂಟ್ ನಿಮ್ಮ ಕಣ್ಮುಂದೆ ಇರುವಂತವ್ರು ದೇವರಾಜ್ ಅಲಿಯಾಸ್ ಡವ್ ರಾಜ್. ಸೊ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ರಾಜ್ ಜೊತೆ ವಿಡಿಯೋ ಮಾಡ್ರಿ ಅಂತ. ಇವಾಗ ರಾಜ್ನ ಹಾಕೊಂಡಿದೀವಿ, ಅದಕ್ಕೆ ಫಸ್ಟೇ ಬಂದ್ಬಿಟ್ಟು ಅವನೇ ಅಳ್ಳಾಡ್ಸ್ಬಿಟ್ರೆ ನೀರ್ ಖಾಲಿ ಆಗ್ಬಿಡುತ್ತೆ, ನಿನಗೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಇವನೇನ್ ಮಾಡ್ತಾನೆ ಅಂತ ನಾನೇ ತೋರಿಸ್ಬಿಡ್ತೀನಿ. ಫಸ್ಟ್ ಅವ್ನ್ ಬಾಲ್ ನ ಇಲ್ಲಿ ಇಟ್ಕೊಂತಾನೆ. ಇವನ್ ಬಾಲ್ ಅಂದ್ರೆ ಇವನಿಗೆ ಒಂದು ಬಾಲ್ ಕೊಟ್ಟಿದೀವಿ, ಆ ಬಾಲ್ ನ, ನಾಟ್ ಅವ್ನ್ ಬಾಲ್. ಸೊ ಇಲ್ಲಿ ಕುತ್ಕೊಂಡು ಉರುಬ್ಬೇಕು. ಊದ್ದಾಗ ಎಷ್ಟು ಫೋರ್ಸಾಗಿ ಊದ್ತಾನೆ ಅದು ಅವನಿಗೆ ಅಡ್ವಾಂಟೇಜ್. ಯಾಕಂದ್ರೆ ಫಸ್ಟ್ ಬಿದ್ದ ತಕ್ಷಣ ಮೊಟ್ಟೆ ಸಿಕ್ಬಿಡುತ್ತೆ ಅವನಿಗೆ. ಮೆಣಸಿನ್ಕಾಯಿ, ಸೊ ಇಲ್ಲಿ ಬತ್ತಾ ಸ್ವಲ್ಪ ಬೆಟರ್ ಆಗುತ್ತೆ ಅಟ್ಲೀಸ್ಟ್. ಇಲ್ಲಿ ನೋಡ್ರಿ ಶುಂಠಿ ಐತೆ, ಶುಂಠಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇದು ಬಿಟ್ರೆ ನೆಲ್ಲಿಕಾಯಿ ಓಕೆ, ನಿಂಬೆಹಣ್ಣು ಓಕೆ, ಲಾಸ್ಟಲ್ಲಿ ಟೊಮೊಟೊ ಹಣ್ಣು ಅದು ಇನ್ನೂ ಓಕೆ. ಸೊ ಲೆಟ್ಸ್ ಗೋ, ಇವಾಗ ಸ್ಟಾರ್ಟ್ ಮಾಡೋಣ. ರಾಜ್ಗೆ 3 ಬಾಲ್ ಹಾಕ್ತಾನೆ. 3 ಬಾಲಲ್ಲಿ 2 ಚಾಯ್ಸ್ ಇರುತ್ತೆ ಅವನಿಗೆ, ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೊಬೋದು. ಎಲ್ಲರಿಗೂ ಅದೇ ಇರುತ್ತೆ. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ, ಇವಾಗ ಸ್ಟಾರ್ಟ್ ಮಾಡಲಿ. ನಾನು ಕೂತ್ಕೊಂಡು ಇಲ್ಲಿ ಎಕ್ಸೈಟ್ಮೆಂಟಲ್ಲಿ ನೋಡ್ತೀನಿ. ಅದಾದ್ಮೇಲೆ ಯಾವ್ದು ಚೂಸ್ ಮಾಡ್ತಾನೆ ಅದನ್ನ ಮಿಕ್ಸಿಲಿ ಗ್ರೈಂಡ್ ಮಾಡಿ ಅವನಿಗೆ ಕುಡಿಸ್ಬಿಟ್ಟು ಇಲ್ಲಿಂದ ನನ್ನ ಕೆಲಸ ಮುಗಿಸ್ತೀನಿ. ಲೆಟ್ಸ್ ಗೋ, ಶುರು ಮಾಡೋಣ, ಬನ್ನಿ. ಸ್ಟಾರ್ಟ್. ಟೈಮರ್ ಏನಿಲ್ಲ, ಆರಾಮಾಗಿ ಟೈಮ್ ತಗೋ, ಆರಾಮಾಗಿ ಮಾಡು. ಕಷ್ಟ ಐತೆ. ಸ್ವಲ್ಪ ಜಾಸ್ತಿ ಹೇಳ್ಕೊಂತೀನಿ. ಅವ್ನು ಕಷ್ಟಪಟ್ಟು 6 ಶುಂಠಿ ಬಂದ್ಬಿಡ್ತಾ. ಇನ್ನೇ 2 ಚಾನ್ಸ್ ಐತಲ್ಲ ಇದು. ಶುಂಠಿ ಬಂದಿದೆ ಫಸ್ಟ್ ಚಾನ್ಸ್ ಅಲ್ಲಿ, ಇನ್ನ 2 ಚಾನ್ಸ್ ಐತೆ. ಶುಂಠಿನೂ ಬ್ಯಾಡ್ ಏನಲ್ಲ, ಶುಂಠಿಗೆ ಒಳ್ಳೆ ಕಾಂಬಿನೇಷನ್. ಆಕ್ಚುಲಿ ಅದನ್ನ ತೆಗಿಬೇಕಂದ್ರೆ ನಿಂಬೆಹಣ್ಣು ಸಿಕ್ಕಿದ್ರೆ ನಿನಗೆ ಆರಾಮಾಗುತ್ತೆ. ಆಗ್ಲಕಾಯಿ ಬಂದಿದೆ, ದಟ್ಸ್ ಕ್ರೇಜಿ. ಇಲ್ಲ, ಶುಂಠಿಗೆ ಆಗ್ಲಕಾಯಿ ಓಕೆ, ನಾನು ಕಾಂಬಿನೇಷನ್ ಐತೆ. ಯಾಕಂದ್ರೆ ಅದು ಖಾರ ಆಗ್ತಿತ್ತು, ಇದು ಲೈಟ್ ಮಾಡ್ಬಿಡ್ತಿದ್ದು, ಕೈ ಇರುತ್ತಲ್ಲ. ಲಾಸ್ಟ್ ಬಾಲ್ ಆಗ್ಲಕಾಯಿ ಅಲ್ಲ, ಇದು ಸಾರಿ ಬೆಟ್ಟದ ನೆಲ್ಲಿಕಾಯಿ. ಸೊ ಇವಾಗ ಅವನ ಹತ್ರ 3 ಆಪ್ಷನ್ ಐತೆ. ಒಂದು ನೆಲ್ಲಿಕಾಯಿ, ಇನ್ನೊಂದು ಶುಂಠಿ, ಇನ್ನೊಂದು ಆಗ್ಲಕಾಯಿ. 3ರಲ್ಲಿ ಏನ್ ಚೂಸ್ ಮಾಡ್ತೀಯ ನಿನಗೆ ಬಿಟ್ಟಿದೆ. ನೆಲ್ಲಿಕಾಯಿ ಶುಂಠಿ ಪಕ್ಕ. ಓಕೆ, ನೆಲ್ಲಿಕಾಯಿ ಶುಂಠಿನ ಇವಾಗ ಮಿಕ್ಸಿಗೆ ಹಾಕ್ತೀನಿ, ಬನ್ನಿ. ಸೊ ಗೈಸ್, ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು, ನೆಲ್ಲಿಕಾಯಿ ಮತ್ತೆ ಒಂದೇ ಒಂದು ಪೀಸ್ ಶುಂಠಿ ಹಾಕಿದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡಿ ಕೊಡೋಣ ರಾಜ್ಗೆ.
ಇಲ್ಲೇ ಕುಡಿದ್ಬಿಡ್ಲಿ ಅವನು. ಆಮೇಲೆ ರೆಡಿ ಮಾಡೋದೆಲ್ಲ ಬೇಡ. ಸೊ ಇದನ್ನು ಕಟ್ ಮಾಡಿ ಎರಡನ್ನೂ ಹಾಕಿದ್ದೀನಿ ಇವಾಗ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಆಬ್ವಿಯಸ್ಲಿ. ಬಟ್ ಇವನಿಗೆ ಒಳ್ಳೆ ಕಾಂಬಿನೇಷನ್ ಸಿಕ್ತು ಅಂತ ನನಗೆ ಅನಿಸ್ತೈತೆ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇದು ಕಂಟಿನ್ಯೂಸ್ ವಿಡಿಯೋ ಇರುತ್ತೆ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ. ಇನ್ನು ರುಬ್ಬೇಕು ಅದು ಚೆನ್ನಾಗಿ. ಐ ಥಿಂಕ್ ಆಗಿದೆ. ಇವರ ಜ್ಯೂಸ್ ರೆಡಿ ಆಗಿದೆ, ಯಾವುದೇ ಥರ ಕಲ್ಮಶ ಉಳ್ಕೊಂಡಿಲ್ಲ ಇದರಲ್ಲಿ. ಸೊ ನೀಟಾಗಿ ರೆಡಿ ಆಗಿದೆ. ಇವಾಗ ರಾಜ್ಗೆ ಸರ್ವ್ ಮಾಡೋಣ ಅವನ ನೆಲ್ಲಿಕಾಯಿ ಶುಂಠಿ ಜ್ಯೂಸ್ನ. ತಗೋ ಬಾಸ್, ಕುಡಿ. ಒಂದೇ ಸಲ ಕುಡಿಬೇಕು, ನಿಧಾನ ಇಲ್ಲ ಒಂದ್ಸಲ ಎತ್ಬಿಡ್ಬೇಕು. ಎತ್ತು. ಹಂಗೆ ಮಾಡಂಗಿಲ್ಲ, ಡಿಲೇ ಮಾಡಂಗಿಲ್ಲ. ಫುಲ್ ಎತ್ಬೇಕು, ಒಂದೇ ಸಲ ಎತ್ತು. ಬೇಗ ಎತ್ತು, ಇಡಿಸ್ಬಾರ್ದು. ಹೆಂಗಿತ್ತು? ಎತ್ತು, ಇಡಿಸ್ಬಾರ್ದು. ಹೆಂಗಿತ್ತು ಹೇಳು ಬೇಗ. ಚೆನ್ನಾಗಿತ್ತು. ಪಕ್ಕ ಅವನು ಹೇಳ್ತಾರ ಮಾತಿಗೂ ಅವನ ಎಕ್ಸ್ಪ್ರೆಷನ್ಸ್ಗೂ ಮ್ಯಾಚ್ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿತ್ತು ಅಂತ. ರಾಜ್, ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಬದುಕೊಂಡಿದ್ದೀನಿ. ಓಕೆ ಗೈಸ್, ಇವಾಗ ನಮ್ಮ ಎರಡನೇ ಕಂಟೆಸ್ಟೆಂಟ್ ನಿಮ್ಮೆಲ್ಲರಿಗೂ ಗೊತ್ತು. ಡಾಕ್ ಸತೀಶ್ ಅವರಿಂದ ಹರ್ಷ ಎಷ್ಟು ಫೇಮಸ್ ಅಂತ, ಅದು ಅವ್ರ ಮಗ. ಬಟ್ ನಮ್ಮ ಜೊತೆ ಇರೋದು ಇವನು ನಮ್ಮ ಚಿಲ್ಪಿಲ್ನ ತಮ್ಮ. ಸೊ ಹರ್ಷ, ರೆಡಿ ಇದೆಯಾ? ರೆಡಿ. ನಿನ್ನ ಬಾಲ್ ಇಲ್ಲಿದೆ, ನಿನ್ನ ಕೈಲಿ ಆಲ್ರೆಡಿ ಇನ್ನೊಂದು ಬಾಲ್ ಇದೆ. ಸೊ ಇವಾಗ ಹರ್ಷ ಏನ ಎಕ್ಸ್ಪೆಕ್ಟ್ ಮಾಡ್ತಿದ್ದಿ? ಇದನ್ನ ಹಾಕ್ಕೊಬೇಕು ನಾನು ಅಂತ ಇರೋ ಪ್ಲಾನ್. ಟೊಮೊಟೊ, ಇದು ಲೇಡೀಸ್ ಫಿಂಗರು, ಟೊಮೊಟೊ. ಲೇಡೀಸ್ನ ಮಾತ್ರ ಬಿಡಲ್ಲ ಇವನು. ಲೇಡೀಸ್ ಇವನ್ನ ಬಿಡಲ್ಲ, ಇವನು ಲೇಡೀಸ್. ಬೆಂಡೆಕಾಯಿ ಬೆಂಡೆಕಾಯಿ. ಓಕೆ, ಶುರು ಮಾಡೋಣ. ಜಾಸ್ತಿ ಟೈಮ್ ಕೊಡೋದು ಬೇಡ. ಹರ್ಷ ಸ್ಟಾರ್ಟ್. ಏನೋ ಸ್ಟ್ರಾಟಜಿ ಮಾಡ್ತಾ ಇರೋದು ಹರ್ಷ. ನೋಡೋಣ ಏನ್ ಕುಡಿತಾನೆ ಹರ್ಷ ಅಂತ. ನಾನು ಖುಷಿ. ಬೆಂಡೆಕಾಯಿ ಕ್ರೇಜಿ ಪ್ರಿಡಿಕ್ಷನ್, ತುಂಬಾ ಚೆನ್ನಾಗಿದೆ ಬೆಂಡೆಕಾಯಿ. ಬಟ್ ಮೊಟ್ಟೆ ಬಂದ್ರೆ ಹಾಗೆ ಆಗುತ್ತೆ. ಸೊ ಫಸ್ಟ್ ಇನ್ನ 2 ಚಾನ್ಸ್ ಐತೆ. ನೋಡೋಣ ಹರ್ಷ ಏನ್ ಚೂಸ್ ಮಾಡ್ಬೋದು ಅಂತ. ಲೆಟ್ಸ್ ಗೋ. ಹರ್ಷ, ಒಂದು ಬೆಂಡೆಕಾಯಿ. ನೆಲ್ಲಿಕಾಯಿ ಬಂದೈತೆ. ಓಕೆ, ಗುಡ್ ಕಾಂಬಿನೇಷನ್, ನಾಟ್ ಬ್ಯಾಡ್. ಇನ್ನೂ ಒಂದು ಬಾಲ್ ಐತೆ ಆದ್ರೂ ಕೂಡ ಅವನಿಗೆ ಆಪ್ಷನ್. ಸೊ ಆಲ್ರೆಡಿ 2 ಒಳ್ಳೆ ಚಾಯ್ಸ್ ಬಂದಿರೋದ್ರಿಂದ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಿಮ್ರಾನಿಗೆ ಮೊಟ್ಟೆ ಬರುತ್ತೆ ಅಂತ. ಮತ್ತೆ ನೆಲ್ಲಿಕಾಯಿ ಕ್ರೇಜಿ. ಆದ್ರೆ 2 ನೆಲ್ಲಿಕಾಯಿ ಯೂಸ್ ಮಾಡಂಗಿಲ್ಲ. ಆಬ್ವಿಯಸ್ಲಿ ನೆಲ್ಲಿಕಾಯಿ ಮತ್ತೆ ಲೇಡೀಸ್ ಫಿಂಗರ್ನ ಇವಾಗ ಮಿಕ್ಸ್ ಮಾಡಿ ಹರ್ಷನ್ಗೆ ಕುಡ್ಸೋಣ ಬನ್ನಿ. ಶುಗರ್ ಹಾಕಂಗಿಲ್ವಾ? ಶುಗರು ಸಾಲ್ಟು ಎಲ್ಲ ಇಲ್ಲ. ನಾನೇನು ನಿನಗೆ ಬಾರಲ್ಲಿ ಎಣ್ಣೆ ಮಾರೋ ಥರ ಕಾಣ್ತಾ ಇದೀನ. ಮಿಕ್ಸ್ ಮಾಡಿ ಎಲ್ಲ ನಿನಗೆ ಟೇಸ್ಟಿ ಕರೆಕ್ಟಾಗಿ ಕೊಡೋಕ್ಕೆ. ಓಕೆ, ಲೆಟ್ಸ್ ಗೋ. ಆಹಾ, ಎಂಥ ಜ್ಯೂಸು. ಸ್ಮೆಲ್ ನೋಡ್ಬಿಡ್ತೀನಿ ಫಸ್ಟ್ ನಾನು. ಏನು ಸೂಪರ್ ಐತೆ. ಲೆಟ್ಸ್ ಗೋ. ಬಾಟಮ್ಸ್ ಅಪ್. ಕುಡಿಯಂಗಿಲ್ಲ, ಒಂದೇ ಸಲ ಕಮಾನ್ ಬೇಗ. ಫುಲ್ 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 ಕಣ್ಮುಚ್ಕೊಂಡು ಕುಡಿದ್ಬಿಡ್ಬೇಕು ನೀನು. ಮತ್ತೆ ಆಮೇಲೆ ಕುಡಿಸ್ತೀನಿ, ನಿಧಾನ ಕುಡಿಸ್ಬಿಡ್ತೀನಿ. ಕುಡ್ದ? ನನ್ನ ಒಪಿನಿಯನ್ ಕೇಳಕ್ಕಾಯ್ತೆ, ಟೇಸ್ಟ್ ಕೇಳಕ್ಕಾಯ್ತಾ ಇದೀನಿ. ಹೇಗಿತ್ತು ಟೇಸ್ಟ್? ಒಳ್ಳೆ ಆಪಲ್ ಜ್ಯೂಸ್ ಥರ ಐತೆ. ಅಯ್ಯಯ್ಯೋ, ನನಗೆ ಇವಾಗ ಭಯ ಏನು ಗೊತ್ತಾಗ್ತಿರೋದು. ನೆಕ್ಸ್ಟ್ ನಾನು ಹೋಗ್ತೀನಿ, ಇವನು ಆಪಲ್ ಜ್ಯೂಸ್ ಅಂತಾನೆ, ಅವ್ನು ನೆಲ್ಲಿಕಾಯಿ ಜ್ಯೂಸ್ ಅಂತಾನೆ, ನನಗೆ ಎಂತ ಜ್ಯೂಸ್ ಬರುತ್ತೆ ಅಂತ ಭಯ ನನಗೆ. ಸೊ ಲೆಟ್ಸ್ ಗೋ. ಹರ್ಷ, ನೈಸ್. ಅನ್ಕೊಂಡಿದ್ದೆ ಬಂತು ಅಂತ ಖುಷಿನಾ? ಅರ್ಧ ಬಂತು, ಅರ್ಧ ಬಂದಿಲ್ವ? ಸಾಕಲ್ಲ, ಅರ್ಧ ಆದ್ರೂ ಬಂತಲ್ಲ. ನೀನ್ ನೆಕ್ಸ್ಟ್ ನೋಡು, ಬರೋರಿಗೆ ನಾನಾದ್ಮೇಲೆ ಬರೋರಿಗೆ ಅದು ಬರಲ್ಲ. ಅವ್ರ ಮೊಟ್ಟೆ ಬಂದ್ರೆ ಸಾಕು. ಲೆಟ್ಸ್ ಗೋ ಗೈಸ್. ನೆಕ್ಸ್ಟ್ ನಾನು. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ SMR ಅವರು. ನನಗೆ ಗೊತ್ತಿಲ್ಲ ಯಾರು ಎಷ್ಟು ವೇಟ್ ಮಾಡಿದ್ದಾರೆ ಅಂತ. ನಾನಂತೂ ತುಂಬಾ ವೇಟ್ ಮಾಡಿದ್ದೆ. ಬಿಕಾಸ್ ಐ ವಾಂಟ್ ಇವ್ರಿಗೆ ಮೊಟ್ಟೆನೇ ಬರಬೇಕು ಅಂತ, ಮೊಟ್ಟೆ ಮತ್ತೆ ಬಿಟರ್ ಗಾಡ್ ಬರಬೇಕು ಅಂತ. ಸೊ ಏನೋ ಸ್ಟ್ರಾಟಜಿ ಮಾಡ್ತಾರೆ. ಜೋಡಿಸ್ಕೊಂತ ಇದೀನಿ ಕರೆಕ್ಟಾಗಿ, ಸ್ಟ್ರೈಟಾಗಿ. ನನಗೆ ಭಯ ಆಗ್ತದೆ ಇವ್ರು ಮಾಡ್ತಿರೋದು. ನೆಕ್ಸ್ಟ್ ನೀನೇ ಅಲ್ವಾ ಮರಿ, ನಿನಗೆ ಕೊಡ್ತೀನಿ ಕೆಲಸ. ಇರಿ ಜೈ ಆಂಜನೇಯ. ನೋಡೋಣ ಗೈಸ್ ಏನ್ ಬರುತ್ತೆ ಅಂತ. ನಂಗೆ ಗೊತ್ತು, ಎಕ್ಸ್ಪೆಕ್ಟ್ ಮಾಡಿ. ನಿನಗೆ ನನಗೆ ಏನ್ ಬರಬೇಕು? ಮೊಟ್ಟೆ ಚಿಲ್ಲಿ ಬಿಟರ್ ಗಾಡ್ ಬರಬೇಕು. ಬಿಕಾಸ್ ಇವರು ನನ್ನ ಬಿಹೈಂಡ್ ದ ಕ್ಯಾಮ್ರಾ ಅವ್ರು ಅವಾಗಿಂದ ಅದೇ ಹೇಳ್ತಾರೆ, ನಿಂಗೆ ಮೊಟ್ಟೆನೇ ಬರೋದು, ನಂಗೆ ಭಯ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಓಕೆ, ಟ್ರೈ ಮಾಡೋಣ. ನನ್ನ ಅದೃಷ್ಟ ಚೆನ್ನಾಗಿದ್ರೆ ಬರುತ್ತೆ. ಸೊ ಫಸ್ಟ್ ಚಿಲ್ಲಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮೊಟ್ಟೆ ಬಂದ್ರೆ ಸಾಕು ನಂಗೆ. ಇಷ್ಟೊಂದು ಅನ್ಫೇರ್ ಹೆಂಗಿರಕ್ಕೆ ಸಾಧ್ಯ ದೇವರು?
ಎಲ್ಲರಿಗೂ ಒಳ್ಳೆ ಬಯಸೋನ್ಗೆ ಇಷ್ಟೊಂದು ನೋವು ಕೊಡ್ತಾ ಇಲ್ಲ. ಗೈಸ್ ಸೆಕೆಂಡ್ ಟೈಮ್ ಮೊಟ್ಟೆ ಬಂದಿದೆ ಫೈನಲಿ. Thank you so much. It's okay. And yeah. ನಾನ್ Very well. ಅಲ್ಲ ಕುಡಿಲೇಬೇಕಾ ಅಥವಾ ತಿನ್ಬೋದಾ ನಾನು ನಿಮ್ಗೆ? ತಿನ್ಬೋದು, ನೀನ್ ಇಷ್ಟ. ಓಕೆ ಥ್ಯಾಂಕ್ ಯು. ಸಿಮ್ರಾನ್ ಈ ತರ ಇಲ್ಲ ಇವೆಲ್ಲ ಚೇಂಜ್ ಮಾಡಂಗಿಲ್ಲ. ಹೋಸ್ಟ್ ತಪ್ಪು ಮಾಡಿದ್ರು, ನಾನು ತಪ್ಪಲ್ಲ. ಐ ಆಮ್ ವೆರಿ ಸಾರಿ ಗೈಸ್. ನಾನು ದಟ್ಟಿ ಇದ್ದೆ ಪ್ಲೀಸ್. ನೋ ಪ್ಲೀಸ್ ನಮ್ಮ ಟೀಮ್ಮೇಟ್ಸ್ ಬೇಜಾರು ಮಾಡ್ಕೊಂಡು. ಅವ್ರು ಬೇಜಾರು ಮಾಡ್ಕೊಂಡ್ರೆ ನಿನ್ ತಪ್ಪು, ನನಗೆ ಗೊತ್ತಿಲ್ಲ. ಐ ಡೋಂಟ್ ಇಲ್ಲ ರೂಲ್ಸ್ ಏನು? ರೂಲ್ಸ್ ಪ್ರಕಾರ ಆಡ್ಬೇಕು. ಏನು ರೂಲ್ಸ್? ಮೊಟ್ಟೆ ಮತ್ತೆ ಚಿಲ್ಲಿ ಬಂದಿದ್ದು, ಚಿಲ್ಲಿ ಮೊಟ್ಟೆ ಮಿಕ್ಸ್ ಮಾಡ್ಬಿಟ್ಟು. ಹೌದು ಹಂಗ್ ಮೋಸ ಏನ್ ರೂಲ್ಸ್ ಇದೆ ಅದೇ ನಮ್ಮ ಟೀಮ್ಮೇಟ್ಸ್. ನೀನೇ ನನಗೆ ಲಾಸ್ಟ್ ನೀನು ಅಬ್ಜೆಕ್ಷನ್ ಹಾಕಿಲ್ಲ. ನೀನ್ ಕೊಟ್ಟಿರೋದು ನನಗೆ ಆಪ್ಷನ್. ನಾನು ದಡ್ಡಿ. ನಾನು ನಿನ್ ತಪ್ಪು ನನ್ನ ತಪ್ಪ ಅದು. ಪ್ಲೀಸ್ ಮಾಡಂಗಿಲ್ಲ. ಇಲ್ಲ ಥ್ಯಾಂಕ್ ಯು. ನೀನು ಪ್ಲೀಸ್ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದ ಸರಿ, ಮಾಡಿದ್ಯಾ? ಒಂದ್ ಕೆಲಸ ಮಾಡು, ನೀನ್ ಬಾಯೊಳಗೆ ಹಾಕೊಂಡು ಬಾಯಲ್ಲಿ ಇಟ್ಕೊಂಡಿರು, ಅಷ್ಟು ನಾನು ಕಟ್ ಮಾಡ್ಬಿಟ್ಟು ಹಾಕ್ತೀನಿ. ನಾನೇ ಅದನ್ನ ಮಾಡ್ತೀನಿ, ಮಿಕ್ಸೇ ಮಾಡೋದು ನಾನು. ಮಿಕ್ಸಿಲ್ ಹಾಕ್ಲೇಬೇಕು. ಇಲ್ಲಪ್ಪ ಏ ನೀನ್ ಇದು ಹೆಂಗ್ ಹೇಳ್ತೀಯ? ಫೋನ್ ಇದು ಗೈಸ್. ಐ ಅಬ್ಜೆಕ್ಟ್. ಅದ್ ಹೆಂಗ್ ಮಾಡ್ತೀಯ ನೀನು? ಇಲ್ಲ ನೀನ್ ಹೇಳ್ಬಿಟ್ಟಿದ್ಯಾ, ನನ್ ತಪ್ಪಲ್ಲ ಅದು. ಇಟ್ಸ್ ನಾಟ್ ಮೈ ಮಿಸ್ಟೇಕ್. ನಾನು ಕ್ಲಿಯರ್ಲಿ ಕೇಳಿದೆ. ನಾನು ತಿನ್ಬೋದಾ? ಯು ಸೆಡ್ ಓಕೆ. ನಾನು ದಡ್ಡಿ ಅಂತ ನಿಂಗೆ ಗೊತ್ತು. ನಂಗೆ ಗೊತ್ತಿಲ್ಲ ಅದೆಲ್ಲ. ಇವಾಗ ದಡ್ಡಿ ಆಗಿರೋದಕ್ಕೆ ಏನ್ ಪ್ರಾಯಶ್ಚಿತ್ತ? ಏನು? ಒಂದ್ ಹಗ್ಗಿ ಕೊಡ್ತೀಯಾ? ಬೇಕಾದ್ರೆ ಕೊಡ್ಕೊತೀನಿ. ಅದು ಮಾಡು. ಹಂಗಾರ ಮಾಡಲ್ಲ. ಅದು ಕೊಡ್ತೀಯಾ? ಇಲ್ಲ. ಮತ್ ಮಾಡಲ್ಲ. ಇವಾಗ ನೀನ್ ಅದ್ ಹೆಂಗ್ ನನಗೆ ಹೇಳಿದ್ದೀರಿ? ನಾನು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಇದೇ ಮಾಡ್ಬೇಕು ಅಂತ ಜನತೆಗೆ. ನೀನ್ ತಪ್ಪು ಮಾಡಿದ್ದು, ನನ್ ತಪ್ಪಲ್ಲ. ನನಗೆ ಏನ್ ಗೊತ್ತು, 2 ಸಲ ಮೊಟ್ಟೆ ಬಂತಲ್ಲ, ಈ ಮೊಟ್ಟೆ ಯಾರು ಮಿಕ್ಸ್ ಮಾಡಿ ತಪ್ಪು ಅಂತ ಕೇಳಿದ್ರು. ತಪ್ಪು. ಇಲ್ಲ ಹಿಂಗ ಉಡ್ಬಾಯಿಸೋಡಿ. ಸಾರಿ. ಆದ್ರೆ ಬಿಡು, ಏನ್ ಮಾಡಿದ್ರು ತಪ್ಪು ಮಾಡ್ಬಿಟ್ಟಿದ್ದೆ, ಏನ್ ಮಾಡಕ್ಕಾಗತ್ತೆ ಇವಾಗ? ಇಲ್ಲ Guys, ಎಲ್ಲರೂ ನೋ ಮಿಕ್ಸ್ ಆಗ್ತಾನೆ ಕುಡಿಬೇಕು. ಇದನ್ನ ಬಾಳಗಡೆ ಹಾಕೋತೀನಿ, ಅದನ್ನ ಹಂಗೆ ಕತ್ಕೊಂಡು ತಿಂತೀನಿ. ಇಲ್ಲ ಅಂತ ನೀ ನನ್ನ ಪ್ಲೀಸ್ ಎಲ್ಲರೂ ಬೈತಾರೆ. ನೀ ನನ್ನ ನಾನು ಗ್ರೈಂಡರ್ ತಗೋತೀನಿ, ಏನು ಮಾಡ್ಬೇಡ ನೀನು. ಐ ಆಮ್ ಇನ್ ಅ ಸೇಫ್ ಝೋನ್. ನಾನು ಕುಡಿತಾ ಇದ್ದೀನಿ ಗೈಸ್. ಇಲ್ಲ ನೀ ನನ್ನಲ್ಲ. ಅವಳನ್ನ ಕೇಳೇ ನಾನು ಕುಡಿತಾ ಇದ್ದೀನಿ. ನಾನು ಕುಡಿದಂಗಿಲ್ಲ. ಪ್ಲೀಸ್ ಎಲ್ಲರೂ ಕೋಪ ಮಾಡ್ಕೊತ. ಎಲ್ಲರೂ ನನ್ನ ಮೇಲೆ ಚೇಪಿ ಸಾಕ್ತೀನಿ. ಪ್ಲೀಸ್ ನಿನ್ ಕಾಲಿಗೆ ನಿನ್ ತಲೆಗೆ ನನ್ನ ಕಾಲು ಪ್ಲೀಸ್. ಆಗಲ್ಲ. ಆಯ್ತು, ಒಂದ್ ಕೆಲಸ ಮಾಡ್ತೀನಿ. ನಾನು ಕುಡಿತೀನಿ, ನೀನು ಒಂದ್ ಮೊಟ್ಟೆ ಕುಡಿದ್ರೆ. ಸರಿ. ಅದು ಇಲ್ಲ ಅದು. ಅದಾಯ್ತು, ನೀನು ಮೊಟ್ಟೆ ಕುಡಿದ್ರೆ ನಾನು ಕುಡಿತೀನಿ. ಇಲ್ಲ ನಿನ್ ಕೆಲಸ ನೋಡು ಪ್ಲೀಸ್. ಸರಿ, ಅದು ನೀನ್ ಕೆಲ್ಸ. ನನ್ನ ಕಾಲು ನೋಡಿ guys, ನನಗೆ ಲಾಸ್ಟ್ ಏನ್ ಕೆಲಸ ಕೊಟ್ಟರು ಅದು ಕೆಲಸ ಮಾಡ್ತೀನಿ ನಾನು. ನಂಗೆ ಗೊತ್ತಿಲ್ಲ ಮೆಣಸಿನ್ಕಾಯಿ ಆಗೋಯ್ತು ಎಷ್ಟೊಂದು ತಿನ್ನಕ್ಕಾಗಲ್ಲ. ಒಂದು ಅರ್ಧ ತಿನ್ಕೊಂತೀನಿ, ಪಟ್ಟಂತ ಬಾಯಿಗಡೆ ಉಳ್ಕೊಂಡ್ಬಿಡ್ತೀನಿ. ಸೊ 2 ಮಿಕ್ಸ್ ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ನಂಗೆ ಇನ್ಸ್ಟ್ರಕ್ಷನ್ ಬಂದಿದ್ದು ಅದು ಮಾಡ್ತಾ ಇದ್ದೀನಿ ನಾನು. ನನ್ ತಪ್ಪಲ್ಲ ಅದು. ನಿನ್ ತಲೆ ಮೇಲೆ ನನ್ನ ಕಾಲು ಪ್ಲೀಸ್. ನನ್ನ ತಲೆ ಮೇಲೆ ನಿನ್ ಕಾಲ. ಎಲ್ಲರೂ ಕೋಪ ಮಾಡ್ಕೊತ. ಅಷ್ಟು ಪ್ಲೀಸ್ ಅಂತ ಬೇಡ. ನೋಡಮ್ಮ, ಅಷ್ಟೇ ತಿನ್ನೋದು. ಮೆಣಸಿನ್ಕಾಯಿ ಮನುಷ್ಯ ತಿನ್ನೋದು. ಇಲ್ಲ ತಿನ್ಲೇಬೇಕಂತ ನಮ್ಮ ಟೀಮ್ ಮೆಚ್ಕೋಬೇಕು. ನೋ ನೀರ್ ಕೊಡ. ಬೇಡ, ಆಮೇಲೆ. ಸೊ ಗೈಸ್, SMR ಅವರು ಫೈನಲಿ ಹೇಗೆ ಅನಿಸ್ತಿದೆ ನಿಮ್ಗೆ ಮೊಟ್ಟೆ ಮತ್ತೆ ಅದು ತಿಂದು? ಇಟ್ ವಾಸ್ ಫನ್. ಇವ್ರು ಬಂದ ನೀರೇ ಅನ್ಕೊಂಡೆ, ಅದೇ ಬಂದಿದೆ. ಲೈಕ್ ದಟ್ ಇಸ್ ಗ್ರೇಟ್. ಥ್ಯಾಂಕ್ ಯು. ನಾನು ಅನ್ಕೊಂಡಿದ್ದೀನಿ ಗೈಸ್, ನಂದು ಇವಾಗ ನೆಕ್ಸ್ಟ್ ಇರೋದು. ಸೊ ನನ್ನ ಪ್ರಕಾರ ನನಗೇನು ಬರಬೇಕು ಅಂತಂದ್ರೆ ಟೊಮ್ಯಾಟೊ ಮತ್ತೆ ಏನಾಯ್ತು? ಈಸ್ ವಾಮಿಟಿಂಗ್, ಈಸ್ ಪ್ಯೂಕಿಂಗ್. ವಾಟ್ ಹ್ಯಾಪನ್? ಏನಾಯ್ತು ನಂಗೆ ಅದೇ ಹೇಳಿ ಅಲ್ಲ ಗೈಸ್. ನನಗೆ ಟೊಮ್ಯಾಟೊ ಮತ್ತೆ ಏನಾಯ್ತು? ಸೊ ಗೈಸ್ ನೆಕ್ಸ್ಟ್ ನಾನು ಏನ್ ಬರ್ಬೇಕು ಅಂತ ಆಸೆ ಪಟ್ಟಿದ್ದೀರಾ? ಟೊಮ್ಯಾಟೊ ಮತ್ತೆ ನಾನೆಲ್ಲ ನಿಮ್ಗೆ ಏನ್ ಬರುತ್ತೆ?
ಫಸ್ಟ್ ಮೂರಲ್ಲಿ ಬೇರೆ ಮಾತ್ರ ಬರುತ್ತೆ, ಬೇರೆ ಏನು ಬರಲ್ಲ. ಶುರು ಮಾಡಿ. ಮತ್ತೆ ಒಂದ್ಸಲ ರೀಟೇಕ್ ಇದು ಹಾಕ್ಬೇಡಿ, ಕಟ್ ಮಾಡಿ ನೀನು ಹಾಕೊಂಡಿಲ್ಲ. ಮತ್ತೆ ಫಸ್ಟ್ ನಾವು ಮಾಡ್ತೀವಿ. ಇಲ್ಲ ಯಾವ್ದೇ ರೀಟೇಕ್ ತರ ನಿಮ್ಗಿಲ್ಲ, ನೆಡಬಾಲಲ್ಲಿ ಯಾವ್ದು ಬೇಕು ಹಾಕೊಳ್ಳಿ. ನಾನು ಕುಡ್ದೆ ನನಗೆ ಕುಡಿಸ್ಬೇಕಾದ್ರೆ ಚೆನ್ನಾಗಿತ್ತು, ಎಂಜಾಯ್ ಮಾಡ್ತಾ ಇದ್ದೆ. ತುಂಬಾ ಅಸಹ್ಯ ಫೀಲ್ ಮಾಡ್ತೀನಿ. ನೀನು ಎಷ್ಟು ಅಸಹ್ಯ ಆದ್ರೂ ಫೀಲ್ ಮಾಡೋದು. ಚಿಕನ್ ತಿಂದ್ರೆ ಮೊಟ್ಟೆ ಆಗಲ್ಲ. ಸರಿ ಆಯ್ತು, ಹಸಿ ಚಿಕನ್ ತರಿಸ್ಲಾ? ಫಸ್ಟ್ ನೀನು ಕಟ್ ಮಾಡ್ಬೇಕು. ಆಗಲ್ಲ ನೀನು ಆಗಲ್ಲ. ನನ್ನ ಟ್ರಿಕ್ ಯಾರು ಯೂಸ್ ಮಾಡ್ತೇವೆ, ನಾನೇ ಮೆಣಸಿನ್ಕಾಯಿ ಆಮ್ಲೆಟ್ ತಿಂದಿದ್ದೀನಿ ನೀನು. ಓ ಪರವಾಗಿಲ್ಲ. ನಾವು ಹಿಂಗೆ ಮಾಡ್ತೀವಪ್ಪ. ನೋ 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 ನೋ. ಇದ್ರಲ್ಲಿ ಇನ್ನೂ ಒಂದು ಕ್ಯಾಚ್ ಏನ್ ಗೊತ್ತಾ, 2 ಸಲ ಮೊಟ್ಟೆ ಬಂದೈತೆ. ನೆಕ್ಸ್ಟ್ ಮೊಟ್ಟೆ ಬಂದ್ರೆ ನಮಗೆ ಆಡಿಯನ್ಸ್ ಪೋಲ್ ಇರುತ್ತೆ. ಇವರೆಲ್ಲ ಸೇರ್ಕೊಂಡು ಯಾವ್ದು ಫೋಟೋ ಹಾಕ್ತಾರೋ ಮೊಟ್ಟೆ ಜೊತೆ ಹಸ್ಬಿಕ್ ಸ್ಪಾಟ್ಗೂ ಕುಡಿಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸಿಮ್ರಾನ್, ಐ ಹೋಪ್ ನಿನಗೆ ಮೊಟ್ಟೆನೇ ಬರ್ಲಿ. ಮೆಣಸಿನ್ಕಾಯಿ ಪ್ಲೀಸ್ ನನ್ನ ಮತ್ತೊಂದ್ಸಲ ಮಾಡ್ತೀನಿ. ಇದೆಲ್ಲ ಕಟ್ ಮಾಡ್ಬಿಡು. ನೀನ್ ಏನ್ ಬೇಡ ಕೊಡ್ತೀನಿ. ನಿಂಗೆ ಅದು ಸ್ಪೆಕ್ಸ್ ಅದು ಏನೇನ್ ಬೇಕು ಎಲ್ಲ ಹೇಳ್ತಿದ್ದೆ. ಪ್ಲೀಸ್ ಶಶಿಮಾ, ನಿಂಗೆ ನಾಳೆ ಆಡಿಯನ್ಸ್ ಒಪ್ಕೊಂಡ್ರೆ ಕೊಡ್ತೀನಿ. ಸ್ಪೈಸಿ ಆಯ್ತು. ಥರ್ಡ್ ಅಂತೂ ಮತ್ತೊಂದ್ಸಲ ಸ್ಪೈಸಿ ತೇವಣೆ ಆಗಲ್ಲ. ಗೈಸ್ ಕಿವಿಯೆಲ್ಲ ಉರಿಯುತ್ತೆ, ನನ್ನ ಕಿವಿಯಿಂದ ರಕ್ತ ಬಂದಂಗಾಗುತ್ತೆ. ಒಳ್ಳೆ ಕಂಟೆಂಟ್ ನಮಗೆ. ಪ್ಲೀಸ್ ರಕ್ತ ಬಂದ ಕಂಟೆಂಟ್ ಬೇಕು ನಮ್ಗೆ. ಸ್ಪೈಸಿ ಓಕೆ, ಒಂದು ಕೆಲಸ ತಡಿ. ರುಬ್ಬಿ ಸಾರ್, ರುಬ್ಬಿ ಬೇಗ. ಮೊಟ್ಟೆ ಮೆಣಸಿನ್ಕಾಯಿ, ನಿಮ್ಮ ಪ್ರೀತಿಯಾದ ಮೊಟ್ಟೆ, ನಿಮ್ಮ ಅತ್ಯಂತ ಪ್ರೀತಿಯಾದ. ಓ ನನಗೆ ಫುಲ್ ತಿನ್ನು ಅಂತ ಕೊಟ್ಬಿಟ್ಟು ಅರ್ಧ ಗಂಟೆ ಅಷ್ಟು ಮಾಡ್ತಾಳೆ. ನನಗೆ ಮುಗಿಸ್ಬಿಟ್ಟು ಕಳ್ಸು ಅಂತ ಆದ್ರೆ ಅವ್ನು ಏನ್ ಹೇಳಿದ್ರು ಮಾಡ್ಬಿಡ್ತೇನೆ ನೀನು. ಅವ್ರು ಇಲ್ಲಿ ಕಕ್ಕು ಸಿಕ್ಬಿಟ್ಟು ಅದಿರೋ ಅಥವಾ ನಾಯಿದು ತಿನ್ನೋಗ್ಬಿಟ್ಟು ತಿನ್ಬಿಡ್ತಿದ್ದೆ ನೀನು. ಮತ್ತೆ ನಾನ್ ಸತ್ತೋಗ್ತಾ ಇದೀನಿ ಅಂತ ಗೊತ್ತಾಗಲ್ಲ ನಿಮ್ಗೆ. ಬಟ್ ನಾನ್ ಸತ್ತೋದ್ರೂ ಪರವಾಗಿಲ್ಲ. ಸಾಯಲ್ಲ ಅಂತ ಗೊತ್ತಿದ್ದಲ್ಲಿ ಏನಿಲ್ಲ ಕುಡಿತೀಯಲ್ಲ. ಆಯ್ತು ನಿಂತ್ಕೋ, ವೇಟ್. ನಾವಿಬ್ರು ಎಂತ ಕ್ರೇಜಿ ಕಪಲ್ಸ್ ನೋಡ್ರಿ. ಇಬ್ರಿಗೂ ಒಂದೇ ಆಪ್ಷನ್ ಬಂದೈತೆ. ಕ್ರೇಜಿ ಹೌದಾ? 2 ಮೊಟ್ಟೆ ಹಾಕೋಣ ಅಂತ ಇದೀನಿ ನಾನು. ಎಕ್ಸ್ಟ್ರಾ ಮಾತಾಡ್ಬಾರ್ದು. ಹಾಕು, ಫುಲ್ ಹಾಕು. ನಿಂಗೆ ಐತೆ, ನೀನು ಹಾಕು. ಪ್ರಾಮಿಸ್ ಬ್ಲಾಕ್ ಮಾಡ್ಬಿಡ್ತೇನೆ ಈಗ. ಅಲ್ಲ ನನಗೆ ಹಾಕ್ಬೇಕಾದ್ರೆ ಚೆನ್ನಾಗಿತ್ತಾ? ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ. ನಾನು ಸತ್ತೋಗ್ತಾ ಇದೀನಿ. ಸಿಮ್ರಾನ್ದು ಜ್ಯೂಸ್ ರೆಡಿ ಮಾಡಿ. ಓ ಸ್ಟಾರ್ಟಿಂಗ್ ಮಿಲ್ಕ್ ಶೇಕ್ ಆಗಿ ಕನ್ವರ್ಟ್ ಆಗ್ತದೆ. ಓ ಇವಾಗ ಇದು ಮಜ್ಜಿಗೆ ಆಗೋಯ್ತು. ಫೈನಲಿ ತಿಕ್ಕಾಗಿ ಇದು ಬನಾನಾ ಶೇಕ್ ಆಗೋಯ್ತು. ನಾನು ಹೇಳ್ತೇನೆ ಶಶಿ, ಕಾಂಟ್. ಐ ಆಮ್ ವೆರಿ ಅಲರ್ಜಿಕ್ ಟು ಚಿಲ್ಲಿ. ಸ್ಪೈಸಿ ನನ್ಗೆ ಆಗಲ್ಲ. ದೇವ್ರು ಬಾಟಮ್ಸ್ ಅಪ್ ಕೂರ್ಸಿ ಆಗಲ್ಲ. ಒಂದೇ ಸಲ ಫುಲ್ ಎತ್ತಿದ್ರೆ ಆಗಲ್ಲ. ಅಮ್ಮ ಅಮ್ಮ ಹಾ ರೆಡಿ ಅಮ್ಮ. ನನಗೆ ಮೂಸೆದೆಲ್ಲ ಕೊಡ್ಬೇಡ, ನಾನು ಆಲ್ರೆಡಿ ತಿನ್ಬಿಟ್ಟಿನಿ. ಒಂದು ನಿಮಿಷ ಇದೆ. ವಾಮಿಟ್ ಬ್ಯಾಗ್ ರೆಡಿ ಮಾಡ್ಕೊಳ್ಳ. ಫುಲ್ ಕೂದಲೇ ನೀನು ವಾಮಿಟ್ ಬ್ಯಾಗ್ ಕುಡಿ. ಮೂಸ್ಬಾರ್ದು ಸಿಮ್ಮು. ಮೂಗು ಮುಚ್ಕೋ. ನಾನೇ ಮೂಸ್ಲಿ. ನನ್ನ ಮಾತು ಕೇಳ್ಕೊ. ಮೂಗು ಮುಚ್ಕೊ ಒಂದೇ ಸಲ ಆಯ್ತು. ಸಿಮ್ಮು ಸೀರಿಯಸ್ ಆಗಿ ಏನು ಗಲೀಜ್ ಮಾಡ್ಬೇಡ. ಎಲ್ಲ ಮುಂದೆ ಅಜೀಬ್ ಆಗುತ್ತೆ. ನಂಗೇನು ಗೊತ್ತಿಲ್ಲ. ನೀನ್ ಕರೆಕ್ಟ್ ಆಗಿ ಕುಡಿದ್ರೆ ವಾಮಿಟ್ ಪಾರ್ಟಿ ಅಂತ ನಂಗೆ ಗೊತ್ತಿಲ್ಲ. ಬೇಗ ಆಯ್ತು, ಸ್ಮೆಲ್ ಹೊಡಿತೈತೆ ನನಗೆ. ಒಂದೇ ಸಲ ಎದ್ಬಿಡು. ಎಷ್ಟು ಕೊಡ್ದೆ ಅಂತ ನೋಡಿದೀನಿ. ಆಕ್ಟಿಂಗ್ ಮಾಡಬೇಡ. ಆಕ್ಟಿಂಗ್ ಮಾಡಿದ್ರೆ ಇನ್ನೊಂದು ಮತ್ತೆ ಹಾಕ್ತೀನಿ. ಇನ್ನೊಂದು ಮತ್ತೆ ಹಾಕ್ಲಾ? ಸರಿ, ಮೂಗ್ ಮುಚ್ಕೊಂಡು ಕುಡಿದ್ಬಿಡು ಒಂದೇ ಸಲ ಪಟ್ಟ ಅಂತ. ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಬರಲ್ ಮಾಡಲ್ಲ ಸಿಮ್ಮು. ನೀನ್ ಹಿಂಗ್ ಮಾಡಿದ್ರೆ ನೀನ್ ಸತ್ತೋದ್ರೆ ನಾನು ಹಾಸ್ಪಿಟಲ್ ಸೇರಿಸ್ತೀನಿ. ಬೇಗ ಬೇಗ ಬೇಗ.
ನೀವಿಬ್ರು ಈಸಿ ಚೂಸ್ ಮಾಡ್ಬೋದಿತ್ತು ನಂಗೋಸ್ಕರ. ಕುಡಿ ಬೇಗ. ಪ್ರಾಮಿಸ್ ನಾನು ಕೇಳ್ತಾ ಇದ್ದೀನಿ ನಾನು ಕುಡಿಯೋಕೆ. ಹಿಂಗ್ ಅಳಂಗಿಲ್ಲ, ಇವೆಲ್ಲ ಬ್ರೇವ್ ಗರ್ಲ್, ಇಂಡಿಪೆಂಡೆಂಟ್ ಗರ್ಲ್ಸ್. ನೀವ್ ಹಿಂಗೆ ಅಂತ ರೀಲ್ ಮಾಡಾಕ್ತಿ, ಇದ್ರಲ್ಲಿ ಇಂಡಿಪೆಂಡೆನ್ಸ್ ಯಾಕೆ ತೋರಿಸ್ತಾಳೆ ನೀನು? ನಿನ್ನ ನೋಡಿ ಎಷ್ಟು ವುಮೆನ್ಸ್ ಸ್ಟ್ರಾಂಗ್ ಆಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ನೀನ್ ಇಷ್ಟು ವೀಕ್ ಆಗಿ ಅವ್ರಿಗೆ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದೀಯ. ನಿಮ್ಮಮ್ಮ ನಿನ್ನ ಹೆಣ್ಣು ಹುಲಿ ಅಂತ ಎತ್ತಿದ್ದಾರೆ, ನೀನ್ ಇಲ್ಲಿ ತರ ಆಡ್ತಾ ಇದೀಯಾ ವಿಡಿಯೋದಲ್ಲಿ. ರಾವಣ ಬರಂದ ಕಮನ್ ಸಿಮೋ, ಕುಡಿ, ಏನಾಗಲ್ಲ. ಮಾಡಲ್ಲ, ಹೋಗು, ಏನಾದ್ರು ಮಾಡ್ಕೊ, ನಾನು ಔಟು. ಓಕೆ ಸಿಮ್ರಾನ್ ಆಬ್ವಿಯಸ್ಲಿ ಅದನ್ನ ಫೇಲ್ ಆಗಿರೋದ್ರಿಂದ ಸಿಮ್ರಾನ್ಗೆ ಒಂದು ರಾ ಎಗ್ ಕುಡಿ ಅಟ್ಲೀಸ್ಟ್ ಅಂತ ಹೇಳ್ಬಿಟ್ಟು ಟಾಸ್ಕ್ ಕೊಟ್ಟಿರೋದಕ್ಕೆ ಸಿಮ್ರಾನ್ ಬ್ರೇವ್ ಆಗಿ ಸರಿ ಆಯ್ತು, ಅದಾದ್ರೂ ಮಾಡ್ತೀನಿ ನನ್ನ ಆಡಿಯನ್ಸ್ಗೋಸ್ಕರ ಅಂತ ಬಂದಿದ್ದಾಳೆ. ಕಮಾನ್ ಸಿಮ್ರಾನ್, ಕೆನ್ ಯು ನುಂಗೋ ನುಂಗೋ ನುಂಗೋ. ಸೂಪರ್ ಸೂಪರ್. ಹೆಂಗ ಅನಿಸ್ತೈತೆ ಕುಡಿಬೋದಾ? ಅಲ್ಲ ಇವಾಗ ಹೆಂಗ ಅನಿಸ್ತೈತೆ ಫಸ್ಟ್ ಕುಡ್ಬಿಟ್ಟು ಬರ್ತೀನಿ. ಅಲ್ಲ ನಂಗೆ ಅಷ್ಟೊತ್ತಿಗೆ ಹೇಳ್ಕೊಂಡು ಹಿಂಸೆ ಕೊಟ್ಟಿದ್ಯಾ, ನಿನ್ನ ಬಿಟ್ಬಿಡ್ತೀನಿ ಅಷ್ಟು ಬೇಗ ನಾನು. ಹೆಂಗ ಅನಿಸ್ತೈತೆ? ಚೆನ್ನಾಗಿ ಖುಷಿ ಆಗ್ತಿದೆ, ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಇನ್ನೊಂದು ಕುಡಿತೀಯ ಅಂದ್ರೆ ಇಲ್ಲ, ಕುಡಿಯೋದು. ನೀನ್ ಕುಡ್ಬಿಡು. ಇಬ್ರು ಒಂದೊಂದು ಕುಡಿಯ? ಇಲ್ಲ ಇಲ್ಲ, ಯಾಕೆ? ನಾನು ನಿಂಟಿ ಮನ ಯಾವತ್ತೂ ನೀನ್ ಅದು ಮಾತಾಡೋದು. ಹೌದಾ? ಓಕೆ ಗೈಸ್, ಸಿಮ್ರಾನ್ ಕಷ್ಟಪಟ್ಟು ಏನೋ ಮಾಡಿ ಕಾಮೆಂಟ್ ಮಾಡ್ತಿದ್ರು, ಬಂದು ನೋಡ್ಕೊಂಡು ನಂಗೆ ಬೈಕೊಂಡು ಕರ್ಕೊಂಡ್ ಬಂದಿರೋದು. ನಾನೇನ್ ಸಾಹಸದಿಂದ ಬಂದಿಲ್ಲ, ನೀನ್ ಬೈಕೊಂಡು ಕರ್ಕೊಂಡ್ ಬಂದಿರೋದು. ನಿನ್ಗೆ ನಾನೇ ಬಿಲ್ಡಪ್ ಕೊಟ್ಟಿದ್ದೀನಿ, ನೀನೇ ಯಾಕೆ ಹಾಳು ಮಾಡ್ಕೊಂತಿದ್ಯಾ? ನನ್ ಬಿಲ್ಡಪ್ ಬೇಡ, ನನ್ ಬಿಲ್ಡಪ್ ರಾಣಿ ಅಂತ ನನಗೆ ಬಿಲ್ಡಪ್ಪೇ ಬೇಡ. ಹೌದು, ನನಗೆ ನಾನು ಏನ್ ಮಾಡೋದು. ಓಕೆ ಗೈಸ್, ಸಿಮ್ರಾನ್ ಇವಾಗ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕಂಟೆಸ್ಟೆಂಟ್ ಗುರು ಅಲ್ಲ, ಗುರು ಲಾಸ್ಟ್ ಅಲ್ಲ, ಚಿಂಪಿಲ್ ಬರ್ಲಿ. ನಮ್ಮ ಆನಕೊಂಡ ಉಪಾಧ್ಯಕ್ಷ ಚಿಲ್ಪಿಲ್ ಒಬ್ಬ ಕರ್ಸೋಣ. ಲೆಟ್ಸ್ ಗೋ. ಅಮೆಝಾನ್ ಇಂದ ನಾಗರಬಾವಿಗೆ ಬಂದಿರೋ ಆನೆಕೊಂಡ ಚಿಲ್ಪಿಲ್ನ ಇವಾಗ ಬರಮಾಡ್ಕೊಳ್ಳೋಣ. ಆಲ್ರೆಡಿ ಆನೆಕೊಂಡನ ಬರಪ್ಪ ಬೇಗ. ಓಕೆ, ರೆಡಿ ಇದೆಯಾ? ತಗೋ ನಿನ್ ಬಾಲು. ಲೆಟ್ಸ್ ಗೋ. ಕಮ್. ಫಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಮೆಣಸಿನಕಾಯಿ. ಒಳ್ಳೇದಾಗ್ಲಿ ಅಂತ ಅಲ್ಲ. ಓ ವಾವ್, ಕಮಾಲ್, ಒಳ್ಳೆ ಕಾಂಬಿನೇಷನ್ ಬಂದಿದೆ. ಈಗ ಹೊಡೆಯುತ್ತೆ ಅವನಿಗೆ. ಎರಡನೇ ಶುಂಠಿ, ಮೆಣಸಿನ್ಕಾಯಿ, ಶುಂಠಿ, ಫಿಕ್ಸ್ಡ್ ಕಾಂಬಿನೇಷನ್, ಚೇಂಜ್ ಮಾಡಕ್ಕಾಗಲ್ಲ. ಹೆಂಗ ಅನಿಸ್ತಾ ಇದೆ? ಏನಿಲ್ಲ, ಕೊಟ್ಬಿಡೋದು. ಓಕೆ, ನಾನು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ, ಹೇಗ್ ಕುಡಿತೀರಾ ಅಂತ ನಾನು ನೋಡ್ಬೇಕು ತುಂಬಾ. ಕುಡಿ. ಎಲ್ಲರಿಗೂ ಕೆಟ್ಟದ್ ಬಯಸ್ತಿದ್ದ ಕೊಳಕು ಜೀವಕ್ಕೆ ಎಷ್ಟು ಕೆಟ್ಟದಾಯ್ತು ದೇವ್ರ ಕಡೆಯಿಂದ. ಹೆಂಗ ಅನಿಸ್ತದೆ? ಲೈಕ್ 100 ಔಟ್ ಆಫ್ 100 ಎಷ್ಟು ಚೆನ್ನಾಗಿತ್ತು ಜ್ಯೂಸ್. ಔಟ್ ಆಫ್ 100 ಎಷ್ಟು ಕೊಡ್ತೀನಿ ಜ್ಯೂಸ್ಗೆ? ಈ ಜ್ಯೂಸ್ಗೆ ಹೆಂಗ್ ಗೊತ್ತಾ, ಯಾರು ಕಷ್ಟ ಕೊಡ್ಬೇಕು, ಟಾರ್ಚರ್ ಕೊಡ್ಬೇಕು, ಟಾರ್ಚರ್ ಕೊಡ್ಬೇಕು. ನೆನ್ಬೇಕು ಕಾಂಬಿನೇಷನ್. ಔಟ್ ಆಫ್ 100 ಹೌ ಮಚ್ ಯು ರೇಟ್ ದಿಸ್ ಜ್ಯೂಸ್? 100. ಚೆನ್ನಾಗಿತ್ತು ಅಂತಲ್ಲ? ಸಕ್ಕತ್ತಾಗಿತ್ತು, ಎಲ್ಲರೂ ಟ್ರೈ ಮಾಡ್ಬೇಕು. ಸರಿ, ಇನ್ನೊಂದ್ಸಲ ಮಾಡ್ಕೊಡ್ಲಾ? ಇಲ್ಲ, ವಯಸ್ಸ ಬರ್ತಲ್ಲ, ಖಾರ ಘಾಟ್ ಹೊಡಿತಾ ಇದ್ದೇನೆ. ವಿಡಿಯೋದಲ್ಲಿ ಕೊಡಕ್ಕಾಗಲ್ಲ, ವೆರಿ ಸಾರಿ. ಈ ವಿಡಿಯೋದಿಂದ ಆಚೆ ಆಲ್ ದ ಬೆಸ್ಟ್. ಓಕೆ ಗೈಸ್, ಫಸ್ಟ್ ರೌಂಡ್ ಲಾಸ್ಟ್ ಕಂಟೆಸ್ಟೆಂಟ್ ಗುರು. ಗುರುಗೆ ಏನ್ ಬರುತ್ತೆ? ಗುರು ಯಾವ ಜ್ಯೂಸ್ ಕುಡಿತಾನೆ? ನೀವು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಗಾಡ್. ಆಗ್ಲಿಕಾಯಿ ಫಸ್ಟ್ ಟೈಮ್ ಒಬ್ರಿಗೆ ಆಗ್ಲಿಕಾಯಿ ಬಂದೈತೆ ಅಂತ ನಮ್ಗೆ ಖುಷಿ ಆಗ್ತೈತೆ. ಯಾಕಂತ ಅಂದ್ರೆ ಅದು ಬಂದಿಲ್ಲ, ಬಟ್ ಅವ್ನಿಗೆ ಅವನ ಆಪ್ಷನ್ ಐತಿ ಇನ್ನೆರಡರಲ್ಲಿ. ನೋಡೋಣ ಏನ್ ಬರುತ್ತೆ. ಬಿಟರ್ ಗಾರ್ಡ್ ವಿತ್ ಬಿಟರ್ ಗಾರ್ಡ್. ಲೆಟ್ಸ್ ಸಿ ನೆಕ್ಸ್ಟ್ ಯಾವ ಗಾರ್ಡ್ ಬರುತ್ತೆ ಅಂತ. ಈಗ ಲೇಡೀಸ್ ಫಿಂಗರ್ ಬರ್ಬೇಕು. ವೆರಿ ಡರ್ಟಿ ಗುರು ಕಾಂಬಿನೇಷನ್. ಆಗ್ಲಿಕಾಯಿ ವಿತ್ ಮೊಟ್ಟೆ. ಲೆಟ್ಸ್ ಗೋ. ಇಲ್ಲಿ ಬಂದಿರೋರಲ್ಲಿ ಇದೊಂಥರ ವಿಚಿತ್ರ ಕಾಂಬಿನೇಷನ್ ಗುರುದೇವಾಗಿರೋದು. ಗುರು ಫೇಸ್ ರಿಯಾಕ್ಷನ್ ನೋಡೋಣ. ಮಿಕ್ಸ್ ಮಾಡ್ತೀನಿ ಬನ್ನಿ. ನಮ್ಮ ಗುರು ರಾಜ್ ಅವರಿಗೆ
ಓ ಇನ್ನೊಂದು ಆಡ್ಬಿಟ್ಟು ತೆಗಬೇಕು ನೀನು ಬಿಟ್ರೆ ಕಾಡಿದ್ರೆ ತಾವೇಸ್ಲಿ ಅಲ್ಲಿ ಹೌದಾ ಜಾಸ್ತಿ ಇನ್ನೊಂದು ರೆಡಿ ಮಾಡ್ಲಾ ಮಾಡ್ಬೋದು. ಓಕೆ ಟೇಸ್ಟ್ ಚೆನ್ನಾಗಿಲ್ವಂತೆ, ಸರಿ ಚೆನ್ನಾಗಿತ್ತಂತೆ, ಅವ್ನಿಗೆ ಯಾವ್ದೇ ರೀತಿ ತೊಂದರೆ ಆಗಿಲ್ವಂತೆ. ಗುರು ಔಟ್ ಆಫ್ 10 ಎಷ್ಟು ರೇಟ್ ಮಾಡ್ತೀಯ? ನಾರ್ಮಲ್ ಆಗಿರುತ್ತಾ? ಓಕೆ, ನಾರ್ಮಲ್ ಆಗಿದೆಯಂತೆ ಮೊಟ್ಟೆ ಮತ್ತೆ ಹಾಗಲಕಾಯಿ. ಸೊ ಫಸ್ಟ್ ರೌಂಡ್ ಮುಕ್ತಾಯವಾಗಿದೆ, ನೀವೆಲ್ಲ ಫನ್ ಆಗಿ ಎಂಜಾಯ್ ಮಾಡಿದ್ರ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ರೌಂಡ್ ಸೆಟಪ್ ನ ಚೇಂಜ್ ಮಾಡೋಣ. ಲೆಟ್ಸ್ ಗೋ. ಇವಾಗ ರೌಂಡ್ 2 ಇದನ್ನ ಕ್ರೇಜಿ ಆಗಿರುತ್ತೆ. ಯಾಕಂತ ಅಂದ್ರೆ ಈ ರೌಂಡ್ ನಲ್ಲಿ ನಾವು ಓರಿಯೋ ಬಿಸ್ಕೆಟ್ ತಿನ್ನಕ್ ಹೋಗ್ತಾ ಇದೀವಿ. ಯಾವ ತರ ಓರಿಯೋ ಬಿಸ್ಕೆಟ್ ತಿಂತೀವಿ ಅಂತ ಹೇಳ್ತೀರಾ? ಸೊ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನಿಮ್ಗೆ 6 ವಿಧವಾದಂತಹ ದ್ರವ್ಯಗಳು, ಜ್ಯೂಸ್ಗಳು ಕಾಣಿಸ್ತಾ ಇರುತ್ತೆ. ಸೊ ಇದ್ರಲ್ಲಿ ಯಾವ ತರ ಅಂತ ತೋರಿಸ್ತೀನಿ. ಫಸ್ಟ್ ನಿಮ್ಗೆ ಡಾರ್ಕ್ ಸೋಯಾ ಸಾಸ್ ನೋಡ್ತಾ ಇರ್ಬೋದು, ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಇದೆ ಇದರಲ್ಲಿ. ಅದಾದ್ಮೇಲೆ ನಿಮ್ಗೆ ಗ್ರೀನ್ ಚಿಲ್ಲಿ ಸಾಸ್, ಹಸಿರು ಚಿಲ್ಲಿ ಸಾಸ್ ಇದೆ, ಹಸಿರು ಮೆಣಸಿನ್ಕಾಯ್ದು. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಹಾಲು, ಮಿಲ್ಕ್ ತುಂಬಾ ತುಂಬಿಡಿದೆ ಹಾಲು. ಇಲ್ಲ ನೋಡ್ರಿ ಎಷ್ಟು ತುಂಬಿಡೈತೆ ಹಾಲು ಅಂತ ಅಂದ್ರೆ ಇಷ್ಟು ತುಂಬಿಡಿದೆ. ಸೊ ಹಾಲಿದೆ. ಇದು 3 ಆದ್ಮೇಲೆ ಇನ್ನ 3 ಇದಾವೆ ಈ ಕಡೆ. ಸೊ ಇಲ್ಲಿ ರೆಡ್ ಚಿಲ್ಲಿ ಸಾಸ್ ಇದೆ. ಸೊ ನೋಡ್ತಾ ಇರ್ಬೋದು. ಆಮೇಲೆ ಏನು ತುಂಬಿಲ್ಲ ಅಂತ ಅಂದಿರಲ್ಲ, ಅದಕ್ಕೋಸ್ಕರ ನಾನು ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೋಕ್ ಕಾಣಿಸ್ತೈತೆ ಅಲ್ಲಿ, ಫುಲ್ ಕೋಕ್ ಇದೆ ಇದರಲ್ಲಿ. ಇದೆಲ್ಲ ಏನಕ್ಕೆ ತೋರಿಸ್ತಾ ಇದ್ದಾನೆ ಅವನು? ಓರಿಯೋ ತೋರಿಸ್ತಾನೆ, ಜ್ಯೂಸ್ ತೋರಿಸ್ತಾನೆ, ಸಾಸ್ ತೋರಿಸ್ತಾನೆ ಅಂತಿದ್ರಲ್ಲ ನೀವು. ಅದಾದ್ಮೇಲೆ ಕರ್ಡು, ಮೊಸರು. ಸೊ ಇಷ್ಟು ಇಲ್ಲಿದೆ. ಈ ಸೆಟಪ್ ನೀವು ಆಲ್ರೆಡಿ ನೋಡಿದಿರ ಅಂತ ನನ್ಗೆ ಅನಿಸ್ತೈತೆ. ಇಲ್ಲಿರೋ ಸೆಟಪ್ ಇಷ್ಟು ಮಾತ್ರ ನಿಮ್ಗೆ ಕಾಣಿಸ್ತೈತೆ, ಇಲ್ಲೊಂದು ಗೆರೆ ಕಾಣಿಸ್ತೈತೆ, ಓಕೆನಾ? ಬಟ್ ಇಲ್ಲಿದೆ ಮೈನ್ ಸೆಟಪ್. ಇಲ್ಲಿ ನೋಡಿ, ಇಲ್ಲೊಂದು 6 ನಿಮಗೆ ಇದು ಕಾಣಿಸ್ತೈತೆ, ಎಲ್ಲ ಒಂದೊಂದು ತರ 6 ಕಾಣಿಸ್ತೈತಲ್ಲ. ಈ 6 ಲೋಟಗಳಲ್ಲಿ ಅದೇ ಹೆಸರುಗಳನ್ನ ಬರ್ದಿದ್ವಿ. ಅಲ್ಲೇನಿದೆ ಇಲ್ಲೋ ಅದೇ ಹೆಸರು, ಅದೇ ಲೇಬಲ್ಸ್ ಮೆನ್ಷನ್ ಆಗಿದೆ. ಸೊ ಕಂಟೆಸ್ಟೆಂಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಬಂದಾಗ ನನ್ನ ಹತ್ರ ಒಂದು ಪಿಂಗ್ ಪಾಂಗ್ ಬಾಲ್ ಇರುತ್ತೆ. ಸೊ ಆ ಪಿಂಗ್ ಪಾಂಗ್ ಬಾಲ್ ನ ಈ ಲೈನ್ ನ ಕ್ರಾಸ್ ಮಾಡದಲೇ ನಾನು ಇಲ್ಲಿಂದ ಪಿಂಗ್ ಪಾಂಗ್ ಬಾಲ್ ನ ದೂಕ್ಬೇಕು, ಹಿಂಗ್ ಹಾಕ್ಬೇಕು, ಹಿಂಗ್ ಅಂದ್ರೆ ಸಾಕು. ಅಲ್ಲಿ ಯಾವ್ದಾದ್ರು ಒಂದು ಇದಕ್ ಬಿದ್ರೆ, ಅಲ್ಲಿ ಯಾವ್ದಾದ್ರು ಒಂದು ಲೋಟಕ್ಕೆ ಬಿದ್ದ ಮೇಲೆ ಒಂದು ಓರಿಯೋ ಬಿಸ್ಕೆಟ್ ನ ಎತ್ಕೊಂಡು ಅದಕ್ಕೆ ಹೆಚ್ಕೊಂಡು ತಿನ್ಬೇಕು. 2 ಬಾಲ್ ಚಾನ್ಸ್ ಇರುತ್ತೆ. 2 ಬಾಲ್ ನ ಹಾಕೊಂಡು ಯಾವ್ದ್ರಲ್ಲಿ ಬೀಳುತ್ತೆ ಅವ್ರ ಹಣೆ ಬರಕ್ಕೆ ಇಲ್ಲಿ ಹೆಚ್ಕೊಂಡು ತಿನ್ಬೇಕಾಗುತ್ತೆ. ಓರಿಯೋ ಬಿಸ್ಕೆಟ್ ಎಂಜಾಯ್ ಮಾಡ್ತಾರೆ ಅಂತೀರಾ? ಕಮೆಂಟ್ ಮಾಡ್ರಿ. ಲೆಟ್ಸ್ ಗೋ, ವಿಡಿಯೋ ಶುರು ಮಾಡೋಣ. ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಟಾಸ್ಕ್ ಎಕ್ಸ್ಪ್ಲೈನ್ ಮಾಡಿದೀನಿ, ಬನ್ನಿ ಶುರು ಮಾಡೋಣ. ಇವಾಗ ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ರೌಂಡ್ 2 ನಲ್ಲಿ ಸಿಮ್ರಾನ್ ಮಾಹಿ. ಸಿಮು ರೆಡಿ ನಚ್ಚಿನು? ಇದು ಸ್ವಲ್ಪ ನನಗೆ ಚೆನ್ನಾಗಿ, ಬಿಕಾಸ್ ಓರಿಯೋ ಬಿಸ್ಕೆಟ್ ನನ್ನ ಫೇವ್ರೇಟ್. ಓರಿಯೋ ಬಿಸ್ಕೆಟ್ ನಿನ್ ಫೇವ್ರೇಟ್, ಬಟ್ ಅದ್ರಲ್ಲಿ ಯಾವ್ದ್ರಲ್ಲಿ ಬೀಳುತ್ತೆ ಅಂತ ನಿನ್ ಫೇವ್ರೇಟ್ ಆಗಿರಲ್ವಲ್ಲ? ಯಾವುದು? ಫಸ್ಟ್ ಬಂದಿರೋದು ಮೊಸರು. ಆ ಕಡೆ ರೆಡಿ ಏನಿದೆ? ನೀನ್ ನೋಡ್ಕೊಂಬರ್ಬೇಕು, ನಾನು ಹೇಳಕ್ಕಾಗಲ್ಲ. ಓ ಏನು? ರೆಡ್ ಚಿಲ್ಲಿ ಸಾಸ್ ಬಂದಿದೆ, ಮತ್ತೆ ಕರ್ಡ್ ಬಂದಿದೆ. ಸೊ ಸಿಮ್ರಾನಿಗೆ 2 ಬಿಸ್ಕೆಟ್ ಕೊಡ್ತೀನಿ. ಫಸ್ಟ್ ಯಾವ್ದಕ್ಕೆ ಹೆಚ್ಕೊಂಡು ತಿಂತೀಯ? ರೆಡ್ ಚಿಲ್ಲಿ ಸಾಸ್ ತಗೋ. ಹಾಂ ತೋರಿಸು. ತಿನ್ನು. ಹೇಗಿದೆ ಟೇಸ್ಟ್? ಪ್ಲೀಸ್ ಎಕ್ಸ್ಪ್ಲೈನ್. ತಿಳ್ಕೊಬೇಕು ನಾನು, ಬೇಗ ಎಕ್ಸ್ಪ್ಲೈನ್ ಮಾಡು. ನನಗೆ ಬರೀ ಸ್ಪೈಸಿನೇ ಕೊಡ್ತೀರಪ್ಪ. ನಾನು ನಿನಗೆ ಕೊಟ್ಟಿಲ್ಲಪ್ಪ, ನೀನು ಹಾಕಿರೋ ಬಾಲು ನೀನು ತಿಂದಿರೋ ಊಟ. ಮೊಸರು ಕೈನ ಜಾಸ್ತಿ ಡಿಪ್ ಮಾಡಬೇಡ, ಅದಕ್ಕೆ ಕೈ ಗಲೀಜಾಗೈತೆ. ಹಾಂ ಅಷ್ಟೇ. ಚೆನ್ನಾಗಿದೆಯಾ? ಇದು ಹಾಂ, ಜಾಸ್ತಿ ಸ್ಪೈಸಿ ಇಲ್ಲ, ಬಟ್ ಇದು ಸ್ಪೈಸಿ. ಸ್ಪೈಸಿ ಒಂದು ಸ್ವಲ್ಪ ಜಾಸ್ತಿ ಆದ್ರೆ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ಕೊಂಡು ತಂದ್ಕೊಡೋದಲ್ವಾ? ಅಲ್ಲ, ಗ್ರೀನ್ ಚಿಲ್ಲಿ ಸಾಸ್ ಆಕ್ಚುಲಿ ತುಂಬಾ ಸ್ಪೈಸಿ ಇರುತ್ತೆ. ಓಕೆ, ನಾನು ರೆಡ್ ಚಿಲ್ಲಿ ಚೂಸ್ ಮಾಡೋದ್ರಿಂದ ಅದು ಅಷ್ಟೊಂದು ನೀನು ಚೂಸ್ ಮಾಡ್ಬಿಟ್ಟ. ಸ್ಪೈಸಿ ಇಲ್ಲ. ಬಾಲ್ ಬಿದ್ದಿದ್ದು ಖುಷಿ ಆಯಿತು. ಯಾ, ಸೊ ನಂಗೆ ಸೇಫ್ ಅಲ್ಲೇ ಇದ್ದೀನಿ. ಓಕೆ ಗೈಸ್, ನಮ್ಮ 2ನೇ ಕಂಟೆಸ್ಟೆಂಟ್ ದೇವರಾಜ್ ಅಲಿಯಾಸ್ ಗೌರಾಜ್. ಸೊ ಇವಾಗ ರಾಜ್ ಏನ್ ಬೇಕು ಅಂತ ಹೇಳಿ, ಏನ್ ತಿನ್ಬೇಕು ನೀನು? ಒಪ್ಪ ಇದ್ರಲ್ಲೆಲ್ಲ ಮೊಸರು, ಆಮೇಲೆ ಹಾಲು, ಕೋಕ್ ಬೇಕಾದ್ರೆ ಸಿಗ್ಲಿ. ಓಕೆ, ನಿನ್ನ ಹತ್ರ 6 ಬಾಲ್ ಇರೋದು. 6 ಬಾಲಲ್ಲಿ ಹಾಕಿಲ್ಲ ಅಂದ್ರೆ ಅವ್ರು ಕೊಟ್ಟಿದ್ರಲ್ಲಿ ತಿನ್ಬೇಕು. ಸೊ 6 ಬಾಲಲ್ಲಿ 2 ಮೇಗ ಹಾಕೊಂಡ್ಬಿಡು. ಇಲ್ಲಿಂದ ಕೈ ದಾಟಂಗಿಲ್ಲ, ಕೈ ದಾಟಿದ್ರೆ ಫೌಲು. ಅದಾದ್ಮೇಲೆ ಅವ್ರು ಕೊಡೋದೇ ತಿನ್ಬೇಕು. ಇಂತಾನೆ ಹಾ,
ಒಂದು, ಎರಡು, ಬೀಳ್ತಾ ಇಲ್ಲ. ನನ್ ತಪ್ಪಲ್ಲ. ಮೂರು, ಆಗಲ್ಲ, ಬೀಳ್ತಾನೆ ಇಲ್ಲ. ನನ್ ತಪ್ಪಲ್ಲ ಗುರು. ಬೀಳ್ಲಿಲ್ವಾ? ನಿನ್ಗಿಲ್ಲ ಫಸ್ಟ್ ಮಾಡಿಲ್ವಾ ಅವರು? ಇದು ಹೆಂಗೆ ಅಂತಾನೆ ಗೊತ್ತಿಲ್ವೋ. ಲಾಸ್ಟ್ ಬಾಲ್ 6 ಬಾಲು ಗುರು. ನನಗೂ 6 ಬಾಲು, ಯಾರು ಬಂದ್ರು 6 ಬಾಲು. ರೆಡ್ ಚಿಲ್ಲಿ ಸಾಸ್ನ ರಾಜು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಇನ್ನೊಂದು ಆಪ್ಷನ್ ರಾಜ್ ಕೈಲಿ ಇಲ್ಲ, ಯಾಕಂದ್ರೆ 6 ಬಾಲ್ ಕಂಪ್ಲೀಟ್ ಕ್ಲೋಸ್ ಆಗ್ಬಿಡುತ್ತೆ. ಇನ್ನೊಂದು ಆಪ್ಷನ್ ನಮ್ಮ ಹತ್ರ 4 ಜನ ಆಡಿಯನ್ಸ್ ಇದ್ದಾರೆ, ಅವ್ರು ಚೂಸ್ ಮಾಡೋದನ್ನ ರಾಜು ಹೆಚ್ಕೊಂಡು ತಿನ್ಬೇಕಾಗುತ್ತೆ. ಫಸ್ಟು ರೆಡ್ ಚಿಲ್ಲಿ ಸಾಸ್ನ ಕೊಡ್ತೀನಿ, ಫಸ್ಟ್ ಅದನ್ನ ಹೆಚ್ಕೊಂಡು ತಿನ್ಲಿ, ಅದಾದ್ಮೇಲೆ ನಿಮ್ಮ ಸೆಲೆಕ್ಷನ್ನ ಚೂಸ್ ಮಾಡೋಣ. ತಗೊಂಡು ಹೆಚ್ಕೊಂಡು ತಿನ್ನಪ್ಪ, ಒಟ್ಟಿಗೆ ಕೇಳೋಣ ಎಲ್ರನ್ನು. ಹಾ, ಜಾಸ್ತಿ ಹಾಕೊಬೇಕು ಅಷ್ಟಿಲ್ಲ. ಸಿಮ್ರಾನ್ ಫುಲ್ ಹಾಕೊಂಡಿದ್ಲು, ಫುಲ್ ಹಾಕೋ. ಅಪ್ಪ ಅಲ್ಲಿ ತೆಗೆದು ನೋಡಿ. ತಗೋದ್ ನಾನ್ ನೋಡಿದೀನಿ, ನಾನು ನಿಂತ್ಕೊಂಡು ನೋಡಿದೀನಿ, ನಾನು ಮಾಡಿಸ್ತಾರ ನಂಗೆ ಗೊತ್ತು. ರಾಜ್ ಫುಲ್ ಹಾಕೊಬೇಕು. ರಾಜ್ ಸಿಮ್ರಾನ್ ಫುಲ್ ಹಾಕ್ಸಿದೀನಿ ನಾನು. ಇವಾಗ ನೀವು ಕೊಡ್ರಿ, ಏನ್ ಕೊಡ್ಬೇಕು? ಇವಾಗ ನಿಮ್ಮ ಹತ್ರ ಐತಲ್ಲ, ನಿಮೀಗ ಐತಲ್ಲ ಕೆಲಸ ಐತಲ್ಲ. ನಾನು ಎಲ್ಲರೂ ಸೋಯಾ ಸಾಸ್ ಅಂತ ಅವ್ರಿಗೆ ಕೇಳಿದ ತಕ್ಷಣ ಇವಾಗ ಇನ್ನೊಂದು ಬಿಸ್ಕೆಟ್ ಕೊಡ್ತಾ ಇದೀನಿ ಅಣ್ಣಗೆ. ಅಣ್ಣ ಸೋಯಾ ಸಾಸ್ ಇದು ಕೊಡು, ಅವನೇ ಹೆಚ್ಕೊಂತಾನೆ ಬಿಡು. ಏನಿಲ್ವಾ? ಚೆನ್ನಾಗೈತಾ? ಫೀಲ್ ಆಗಲ್ಲ. ಫೀಲ್ ಆಗ್ತಲ್ವಾ? ಅದೇ ರೆಡ್ ಚಿಲ್ಲಿ ಸಾಸ್ ಸರಿಯಾಗಿತ್ತಪ್ಪ. ಅದು ಜಾಸ್ತಿ ಆಯ್ತಾ? ಎಷ್ಟು ಕೊಡ್ತೀಯ? 2ರಲ್ಲಿ ಔಟ್ ಆಫ್ 10 ಯಾವ್ದಕ್ಕೆ ಎಷ್ಟು ರೇಟ್ ಕೊಡ್ತೀಯ? ಅದೇ ಚೆನ್ನಾಗಿತ್ತು. ಇದಕ್ಕೆ 10 ಔಟ್ ಆಫ್ 8. ಇದಕ್ಕೆ 5. ಓಕೆ, ರಾಜ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ 6 ಬಾಲಲ್ಲಿ. ಸೊ ಅದಕ್ಕೋಸ್ಕರ ರಾಜ್ಗೆ ಒಂದು ಸೋಯಾ ಸಾಸ್ ಎಕ್ಸ್ಟ್ರಾ ಟೀ ಮಾಡ್ತು. ಅದಾದ್ಮೇಲೆ ರೆಡಿ ಚಿಲ್ಲಿ ಸಾಸ್ ಅದೇ ಕೆಡ್ದಾಗಿತ್ತು, ಅದೇ ಅಂತ ಆದ್ರೂ ಕೂಡ ಇದಕ್ಕೆ ಕಡಿಮೆ ಕೊಟ್ಟವನು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಆಫ್ ಕ್ಯಾಮ್ರಾ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಕಂಟೆಸ್ಟೆಂಟ್ ಕರೆಯೋಣ, ಎತ್ಕೋ. ಇವಾಗ ನಮ್ಮ ಆನೆಕೊಂಡ ಚಿಲ್ಪಿಲ್ ನಾಗರಬಾವಿ ನಾಗೇಶ್ವರ ಅವರು ಬಂದಿದ್ದಾರೆ. ಸೊ ಇವ್ರಿಗೆ ಇವಾಗ 6 ಬಾಲ್ ಕೊಡ್ತಾ ಇದೀವಿ. 6 ಬಾಲ್ ಆಗದೆ ಇರಲಿ ಅಂತ ಬೇಡ್ಕೊಂತೀನಿ ನನ್ನ ದೇವ್ರ ಹತ್ರ. ಯಾವ್ದು ಉಳಿದೈತೆ? ಗ್ರೀನ್ ಚಿಲ್ಲಿ ಸಾಸ್ ಬರುತ್ತೆ ಅನ್ಕೊಂತೀನಿ. ನಿನ್ಗೆ ಯಾಕೆ ಕೊಡೋ ಬಾಲ್? ನಿಂಗೆ ಯಾವ್ದಾದ್ರು ಕೆಟ್ಟದಾದ್ರೆ ಖುಷಿ ನಂಗೆ, ಅದಕ್ಕೆ. ಅವ್ನು ಟ್ರ್ಯಾಕಲ್ಲೇ ಇಲ್ಲ. ಓ ಕ್ರೇಜಿ ಗುರು, ಮಿಲ್ಕಿಗೆ ಬಿತ್ತಂತೆ. ನೈಸ್. ಲಾಸ್ಟ್ 3 ಬಾಲ್ಸ್ ಏನೋ ಒಂಚೂರು ಒಳ್ಳೇದಾಗ್ತೈತೆ ಇವನಿಗೆ. ಓಕೆ, ಕೋಕು ಮಿಲ್ಕ್ ಅಂತೆ. ಸೊ ಫಸ್ಟ್ ಯಾವ್ದು ತಿಂತೀಯ? 2 ಬಾಲ್ ನಿನ್ಗೆ ಉಪಯೋಗ ಆಗುತ್ತೆ. ಅವ್ನ ಮೈಕ್ ಕಟ್ ಮಾಡ್ಬಿಡು ಎಡಿಟರ್. ಫಸ್ಟ್ ಕೋಕಾ ಮಿಲ್ಕಾ? ಕೋಕಲ್ಲಿದೆ ಸೆಂಟ್ರಲ್ಲಿ. ಸಾಕಾ ಎಜ್ಜು? ಓಕೆ, ನೈಸ್. ತಡಿ ಗುರು, ಎಂಜಾಯ್ ಮಾಡು ಗುರು, ಏನಿಲ್ಲ. ಓಕೆ, ಮಿಲ್ಕ್ ಇದೆ. ಇವನ ಹತ್ರ ನಾನು ಜಾಸ್ತಿ ಕ್ವಶನ್ ಕೇಳೋಕ್ಕಾಗಲ್ಲ, ಯಾಕಂತ ಅಂದ್ರೆ ಹೆಂಗೋ ನನ್ನ ಅದೃಷ್ಟ ಚೆನ್ನಾಗಿ ಒಳ್ಳೊಳ್ಳೇದಕ್ಕೆ ಬಿದ್ದುಬಿಡೈತೆ. ಅದೃಷ್ಟ ಚೆನ್ನಾಗಿದೆಯಾ? ಗೇಮ್ ಸ್ಕಿಲ್ ಇದೆಯಾ? ಗೇಮ್ ಸ್ಕಿಲ್, ಅದರಲ್ಲಿ ಒಂದು ಸ್ಕಿಲ್ ಬರುತ್ತೆ. ಬಿಡೋದು ಮಕ್ಕಳು ಬಿಡ್ತಾರೆ, ಸಿಮ್ರಾನೇ ಬಿಟ್ಲಂತೆ. ನೀನು ಮತ್ತೆ ರಾಜು ಹಾಕಕ್ಕಾಗಿಲ್ಲ ಒಂದು? ಆ ಬರೀ ಒಂದೇ ಒಂದಾಗ್ತದೆ, ಇನ್ನೊಂದೆಲ್ಲ ಈಚೆ ಏನೋ ಒಂದು ಓವರ್ ಕಾನ್ಫಿಡೆನ್ಸು, ಏನು ಮಾಡೋಕ್ಕಾಗತ್ತೆ. ಸೇಮ್ ಟಾಸ್ಕ್, ಡಿಫ್ರೆಂಟ್ ಕಂಟೆಸ್ಟೆಂಟ್. ಹರ್ಷ ರೂಲ್ಸ್ ಗೊತ್ತಲ್ಲ, ಏನು ಬೇಕು? ಮಿಲ್ಕು ಕರಡು. ಮಿಲ್ಕು ಕರಡು ಹಾಕು. ಬಂದರೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ತಿನ್ನುವಂತೆ. ಕೋಕ್ ಬಂದ್ಬಿಡ್ತಲ್ಲ, ಇದಾಚೆ ಫಿಕ್ಸು. ಪಕ್ಕ ಸಾಸು. ಯಾವ ಸಾಸು? ರೆಡ್ ಚಿಲ್ಲಿ ಸಾಸು ಮತ್ತೆ ಕೋಕು. ಅದಿನ್ನು ಹೆಂಗೂರು ಇರುತ್ತೆ, ಕೆಟ್ಟದಾಗಿರುತ್ತೆ, ಹೆಂಗಿರುತ್ತೆ ಅಂತ ನಾನು ತಿನ್ಮೇಲೆ ಗೊತ್ತಾಗೋದು ಅಂತ ಅನ್ಸುತ್ತೆ. ಹೆಂಗಿದೆ? ಓರೆಗಿನ್ನ ಚೆನ್ನಾಗಿತ್ತಾ? ಆಬ್ವಿಯಸ್ಲಿ ನಮ್ಮ ನೆಕ್ಸ್ಟ್ ಕಾಂಟೆಸ್ಟೆಂಟ್ ಫೇಮಸ್ ಸಿಂಗರ್ ಗುರು ರಾಂಧವ. ಸೊ ಗುರು, ನಾನು ಸಿಂಗರ್ ಅಲ್ಲ, ಸಾರಿ, ನನ್ನ ಹೇರ್ ಸ್ಟೈಲ್ ನೋಡ್ಕೋಸಿ ಸಿಂಗರ್ ಅಂತ ಪಾಪ್ ಸಿಂಗರ್ ಅಂದ್ಕೊಂಡ್ಬಿಟ್ಟೆ. ಇವಾಗ ನಮ್ಮ ದೇವಿಯಾನಿ ಸೂಪರ್ ಸ್ಟಾರ್ ಉಪೇಂದ್ರ ಗುರುರಾಜ್ ಅವ್ರನ್ನ ವೆಲ್ಕಮ್ ಮಾಡೋಣ. ಗುರು, ಯಾವ್ದು ಬೇಕು? ನನಗೆ ಮಿಲ್ಕು ಮತ್ತು ಕರಡು. ಎಲ್ಲರಿಗೂ ಮಿಲ್ಕು ಮತ್ತೆ ಕಾಡ್ಬೇಕು. ನನಗೆ ಗ್ರೀನ್ ಚಿಲ್ಲಿ ಸಾಸ್ ಯಾರಾದ್ರೂ ಒಬ್ರು ತಗೊಂಡಿದ್ರೆ ಚೆನ್ನಾಗಿರುತ್ತೆ. ಯಾರು ಟಚ್ ಮಾಡಿಲ್ಲ, ಬೇಜಾರಾಗ್ತೈತೆ ನನಗೆ. ಓಕೆ, ಸ್ಟಾರ್ಟ್. ಕೋಕೋ ಮಿಲ್ಕಾ? ಕೋಕೋ ಇಲ್ಲ, ಮತ್ತೆ ಕೋಕೋ ಇಲ್ಲ, ಹೋಯ್ತು, ಆಚೆ ಹೋಯ್ತು. ಅಯ್ಯೋ, ಇದು ಮತ್ತೆ ಕೋಕೋ ವೇಸ್ಟು. ಲಾಸ್ಟ್ ಒನ್.
ಮತ್ತೆ ಕೋಕ್ ಬಿದ್ರೆ ಮಜಾ ಬಿಡ್ರಿ. 4 ತಗೊಂಡು ಕೋಕಿಗೆ ಹಾಕೋನೆ, ಅದರಿಂದ ಒಂದು ಮಾತ್ರ ಕೋಕಲ್ಲಿ ತಿನ್ಬೋದು. ಇನ್ ಮಿಕ್ಕಿದ ಆಡಿಯನ್ಸಿಗೆ ಬಿಡ್ತಾ ಇದೀನಿ. ನಮ್ಮೆಲ್ಲರ ಚಿಲ್ಪಿಲ್, ಸಿಮ್ರಾನ್, ಹರ್ಷ, ರಾಜ್, ಏನ್ ಬೇಕು ಇವನಿಗೆ ಇನ್ನೊಂದು? ನೈಸ್. ಎಷ್ಟಿದೆ ಔಟ್ ಆಫ್ 10? 0. ಓಕೆ, ಪೆಪ್ಸಿ, ಕೋಕ್ ಎಷ್ಟು ಕೆಟ್ಟದಾಗಿರ್ಬೇಕು ಗುರು ಪಾಪ. ಓಕೆ, ಲಾಸ್ಟ್ ಇದು ಕೋಕ್ ತರನೇ ಇದೆ. ಕೋಕ್ ತರನೇ ಇದೆ. ಆ ತರ ಏನ್ ಡಿಫ್ರೆನ್ಸ್ ಅನ್ನಿಸ್ತಲ್ಲ ಪಾಪ. ಇದು 0 ಅಂತೆ. ಇನ್ನ ಎಷ್ಟು ಕೆಟ್ಟದಾಗಿತ್ತದು ಹಂಗಾರೆ? ಅದು ಕೆಟ್ಟದಾಗಿತ್ತು, ಬಹಳ ಕೆಟ್ಟದಾಗಿತ್ತ. ಸಮಥಿಂಗ್ ಅಂದ್ರೆ ಸಮಥಿಂಗ್, ಅದೇ ಸಮಥಿಂಗ್. ನಮಸ್ತೆ ಸರ್. ಯಾಕೆ ನಮಸ್ತೆ ಜಿ ತರ ಅರ್ಥಕ್ಕೆ ಹಿಂಗೆ ಅಲ್ಲಾಡ್ಸ್ಬಿಡು. ಏನಪ್ಪ ಏನು ಸಮಾಚಾರ? ಯಾವ್ದಕ್ಕೆ ಹಾಕ್ಬೇಕು ಅಂತ ಇದ್ದೀರಾ? ನಾನು ಯಾವ್ದಕ್ಕೆ ಹಾಕೋತೀನಿ, ನಿಂಗೆ ಹಾಕ್ಬೇಕು. ಆಯ್ತು, ಹಾಕು ನೋಡೋಣ. ಬಾಲ್ ಕೊಡು, ತಗೋ. ಒಂದೇ ಬಾಲ್ ಹೋಗ್ತಾ ಇದೆ ಹೋಗಿಲ್ಲ. ಅಯ್ಯೋ, ಮಿಲ್ಕ್ ಜಸ್ಟ್ ಮಿಸ್ ಗೈಸ್. ಇದು ಬಿತ್ತು, ಏನಕ್ಕಾದ್ರೂ ಬಿತ್ತು. ಯಾವ್ದಕ್ಕಪ್ಪ? ಮಿಲ್ಕ್ ಹಾಕಿದ್ದಾನೆ ಗೈಸ್. ಇನ್ನೊಂದು 3ನೇ ಬಾಲು ಕರ್ಡ್. ಮಿಲ್ಕ್ ಮತ್ತೆ ಕರ್ಡ್ ಗೈಸ್ ತುಂಬಾ ಈಸಿ ಇದೆ. ಯಾರು ತಿಂತ ಅದಾ ಕರ್ಡ ಮಿಲ್ಕ? ಯಾರು ತಿಂದ್ರೆ ಏನು ಮರಿ, ಎಲ್ಲ ನಂದೇ ಅಲ್ಲ ಇವಾಗ. ಸೊ ನನಗೆ ಅನ್ಸುತ್ತೆ ಚೆನ್ನಾಗಿರೋ ಕಾಂಬಿನೇಷನ್ ಬಂದಿದೆ. ಎಷ್ಟು ಕ್ರಿಯೇಟ್ ಮಾಡ್ತೀಯಪ್ಪ ಇದನ್ನ? 10 out of 10, 10 out of 11. ನಿನಗೆ ಅದು ಉದ್ರೋಗಿದಕ್ಕೆ ಬಂದಿರ ಮಿಲ್ಕು 10 out of 11. ಹೇಗೆ ಅನಿಸ್ತಾ ಇದೆ? ತಿಕ್ಕ ಉರಿತಾ ಇದೆಯಾ ಇವನಿಗೆ ಈ ಥರ ಬಂದ್ಬಿಡ್ತಲ್ಲ ಅಂತ? ಸೊ ಗೈಸ್, ಈ ಟಾಸ್ಕ್ ಮುಗಿದಿದೆ. ಸೊ ರೌಂಡ್ 3 ರಿವಾರ್ಡ್ ರೌಂಡು. ಲೆಟ್ಸ್ ಗೋ, ಫೈನಲ್ ರೌಂಡ್ಗೆ ಹೋಗೋಣ. ನಾನಂತೂ ತುಂಬ ಎಂಜಾಯ್ ಮಾಡೀನಿ ಈ ರೌಂಡ್ನ. ಲವ್ ಯು. ಲೆಟ್ಸ್ ಗೋ ಟು ನೆಕ್ಸ್ಟ್ ರೌಂಡ್. ರೌಂಡ್ ನಂಬರ್ 3. ಸೊ ಇದು ಬಂದ್ಬಿಟ್ಟು ರಿವಾರ್ಡ್ ರೌಂಡ್ ಅಂತ. ಸೊ ಇಷ್ಟೋ ತನಕ ಎಲ್ಲರೂ ಕಷ್ಟಪಟ್ಬಿಟ್ಟಿದ್ದಾರಲ್ಲ, ಅವ್ರಿಗೋಸ್ಕರ ಒಂದು ಚಿಕ್ಕ ಪುಟ್ಟ ರಿವಾರ್ಡ್ಸ್ ಕೊಡೋಣ. ಇದ್ರಲ್ಲಿ ನೆಗೆಟಿವ್ ಅನ್ನೋದಿಲ್ಲ, ಬರೀ ಪಾಸಿಟಿವ್. ಸೊ ಸೆಟಪ್ ನೀವು ನೋಡ್ಬೋದು, ಈ ಥರ ಒಂದು ಸೆಟಪ್ ಇದೆ ನಮ್ಮ ಹತ್ರ. ಈ ಸೆಟಪ್ನಲ್ಲಿ ನಿಮಗೆ ಡಿಫ್ರೆಂಟಾಗಿ ಏನು ಕಾಣಿಸ್ತೈತೆ ಹೇಳ್ರಿ? ಇಲ್ಲಿ ರಿವಾರ್ಡ್ಸ್ ಕಾಣಿಸ್ತೈತೆ, ಇಲ್ಲಿ ನಿಮಗೆ ಲೋಡೋಗಳು ಕಾಣಿಸ್ತೈತೆ. ಇದರಲ್ಲಿ ಒಂದೊಂದರಲ್ಲೂ ಒಂದೊಂದು ನಂಬರ್ ಐತೆ. ಸೊ ನಿಮಗೆ ನಂಬರ್ ಇಲ್ಲಿ ಕಾಣಿಸ್ತಾ ಇರ್ಬೋದು. 0ನಲ್ಲಿ ಬಾಳೆಹಣ್ಣು ಐತೆ, 1ರಲ್ಲಿ ಚಾಕ್ಲೇಟ್ ಐತೆ, 2ರಲ್ಲಿ ಲೇಸ್ ಐತೆ, 3ರಲ್ಲಿ ಐಸ್ ಕ್ರೀಮ್ ಐತೆ. ಸೊ ಅದು ಬಿಟ್ಟು 4 ಅಂತಲೂ ಇಲ್ಲೊಂದು ಇದಿದೆ. ಸೊ ಆ 4ಕ್ಕೆ ಅಕಸ್ಮಾತ್ ಇವ್ರು ಏನಾದರೂ ಬಾಲ್ನ ಕರೆಕ್ಟಾಗಿ ಹಾಕಿದ್ರೆ ನನ್ನ ಕಡೆಯಿಂದ 1, 2 ನೋಟು 1000 ರೂಪಾಯಿ ಸಿಗುತ್ತೆ. ಸೊ ಇದರಲ್ಲಿ ಅವರು ಏನ ಪಡ್ಕೊತಾರೆ ಅಂತ ನೋಡೋಣ, ಶುರು ಮಾಡೋಣ ಬನ್ನಿ. ಓಕೆ ಗೈಸ್, ಇವಾಗ 5 ಜನ ಕಾಂಟೆಸ್ಟೆಂಟ್ ಇದ್ದೀವಿ. ರಾಜ್ ಮನೆಗೆ ಹೋಗ್ಬಿಟ್ಟ. ಸೊ ನಾವು ಫಿನಿಶ್ ಮಾಡ್ತಾ ಇದ್ದೀವಿ ವಿಡಿಯೋನ. ಸೊ ನಿಮ್ಗೆ ಆಲ್ರೆಡಿ ರೂಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಇನ್ನೊಂದು ಕ್ಯಾಚ್ ಏನಂತ ಅಂದರೆ, ಎಲ್ಲ ಒಂದೊಂದು ಚಾನ್ಸ್ ಟ್ರೈ ಮಾಡ್ತಾರೆ. ಸೊ ಅವ್ರಲ್ಲಿ ಏನು ಸಿಗುತ್ತೆ ರಿವಾರ್ಡ್ ಅವ್ರಿಗೆ ಹೋಗುತ್ತೆ. ಸೊ ಫಸ್ಟ್ ಯಾರು ಬೇಕಾದ್ರೂ ಟ್ರೈ ಮಾಡಿರಿ, ಒಂದೊಂದೇ ಚಾನ್ಸ್ ಇರುತ್ತೆ. ಸೊ ನಿಮಗೆ ಸಿಕ್ಕಿದ್ರೆ ಸಿಕ್ತು, ಸಿಕ್ಕಿಲ್ಲ ಅಂದರೆ ಹೋಯ್ತು. ನೀನು ಟ್ರೈ ಮಾಡು ಗುರು. ಪಿಚ್ ಹೋಗ್ಬೇಕು, ಡೈರೆಕ್ಟ್ ಅಲ್ಲ, ಪಿಚ್ಚು ಇಲ್ಲಿಂದ ಪಿಚ್ಚು. 2 ಬಿತ್ತು ಬಿಡು ಪಾಪ. ನಿಂತ್ಕೊಳ್ಳಲ್ಲ ಗುರು, ನಿಂದು ಹಂಗೆ ಬಿದ್ದರೆ ನಿನಗೂ ಕೊಡ್ತೀನಿ. ಗುರು ಅದು ನಿಂತ್ಕೊಂಡಿಲ್ಲ, ಅದು ಅವ್ನು ತಪ್ಪಲ್ಲ ಗುರು. ಲೇಸ್ ಗೆದ್ದಿದ್ದಾನೆ ಗುರು. ನಂಬರ್ 2 ಲೇಸ್ ಗೆದ್ದಿದ್ಯಾ ನೀನು, ತಗೋ. ಫೈನಲಿ ಗೈಸ್, ರಿವಾರ್ಡ್ ಕೊಟ್ಟಿದ್ದೀನಿ ಗುರುಗೆ. ಲೇಸ್ ಗೆದ್ದಿದ್ದಾನೆ. ಕಷ್ಟಪಟ್ಟಿರೋದಕ್ಕೆ ಇಷ್ಟ ತನಕ ಗುರುಗೆ ಒಂದು ಲೇಸ್ ಸಿಕ್ತು. ಹರ್ಷಾಗ ಏನು ಸಿಗ್ಲಿಲ್ಲ. ಹರ್ಷ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ನಮ್ಮ ಉಪಾಧ್ಯಕ್ಷ ಆನೆಕೊಂಡ ಚಿಲ್ಪಿಲ್. ಏನು ಬೀಳ್ಬಾರ್ದು. ಸೈಡ್ ಹೋಗು ಸೈಡ್ ಹೋಗು. ನೆಕ್ಸ್ಟು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಿಮ್ರಾನ್ ಮಾಹಿ. ಆಮೇಲೆ ಮಾಡುವಂತೆ, ಇವಾಗ ಸೈಡಿಗೆ ಬಾ. ಫೈನಲಿ ನಾನು ಬಂದಿದ್ದೀನಿ, ನನಗೇನು ಸಿಗುತ್ತೆ ಅಂತ ನೋಡೋಣ. ಎಷ್ಟು ನಂಬರ್ ತೆಗಿಯೋದು? ಹಾಂ ಗೈಸ್, ಅದೃಷ್ಟ ಅಂದ್ರೆ ಹಿಂಗೆ ಅಂತ ಅನ್ಸುತ್ತೆ. ಇನ್ನ ಗಿಫ್ಟ್ಸ್ ಇದೆ ಆಬ್ವಿಯಸ್ಲಿ. ಇನ್ನೊಂದು ಚಾನ್ಸ್ ಕೊಡೋಣ. ನಾವಿಬ್ರು 1000 ಇದೆಯಲ್ಲ, 1000 ಇದೆ. ನಮಗೂ ಗೆಲ್ಲೋ ಚಾನ್ಸ್ ಇರುತ್ತೆ ಗುರು. ಕೊಡಂಗಿಲ್ಲ. ಐಸ್ ಕ್ರೀಮ್ ತಗೋ. ಮತ್ತೇನು ಬಿಡೋಣ ನೋಡಿ ನನಗೆ.
ಒಳಗಡೆ ಬೀಳಿಲ್ಲ ಕಾನ್ ಇವ್ರಿಬ್ರೇ ವೇಸ್ಟ್ ಬಾಡಿ ಅನ್ಸುತ್ತೆ. ಈಗ ಗೈಸ್ ದಿಸ್ ಈಸ್ ಲಾಸ್ಟ್ ಟ್ರೈ. 3 ಸಲಕ್ಕೆ ಮುಗ್ದಾಯ. ಗೆದ್ರೆ ಗೆದ್ರು, ಇಲ್ಲಾಂದ್ರೆ ಮನೆಗೆ ಹೋದ್ರು ಇವ್ರಿಬ್ರು. ನಮಗೆ ಚಾನ್ಸ್ ಸಿಕ್ಕ ನಾವು ಗೆಲ್ತೀವಿ ಮತ್ತೆ. ಒನ್ ಸಿಮ್ರಾನ್ ಚಾಕ್ಲೇಟ್ ಗೆದ್ಲು. ಸಿಮ್ರಾನ್ 3 ಸಲ ಆಡ್ದ, ಸೋತ. ಬನ್ನಿ, ಯಾರಾದ್ರು ದುಡ್ಡಿಗೆ ಟ್ರೈ ಮಾಡೋರು ಇದ್ರೆ ಮಾಡ್ರಿ. ಬಾಳೆಹಣ್ಣು ಬೇಕಂದ್ರೆ ಬೇಡ. ಲಾಸ್ಟೇ ಎತ್ತು ಕೊಟ್ಟಿದ್ದು. My God, no. 1000 rupees ಫಾರ್ ಗುರು. 1,000 ರೂಪಾಯಿ ಗುರು ಗೆದ್ದಿರೋದ್ರಿಂದ 1,000 ರೂಪಾಯಿ ಗುರುಗೆ ಹೋಗುತ್ತೆ. ಗುರು 1,000 ರೂಪಾಯಿ ಗೆದ್ದಿರೋದು. ಓಕೆ ಗೈಸ್, ಇವಾಗ ಈ ವಿಡಿಯೋ ಮುಗಿಸೋ ಟೈಮ್ನಲ್ಲಿ ಟೈಮ್ ಬಂದ್ಬಿಟ್ಟು 5 ಗಂಟೆ ಮಾರ್ನಿಂಗ್, ಬೆಳಗಿನ ಜಾವ ಆಗೈತೆ. 12 ಗಂಟೆಗೆ ಶುರು ಮಾಡಿರೋದು. ಸೊ ಐ ಹೋಪ್ ನೀವು ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿರ್ತೀರ ಅಂತ, ಯಾಕಂದರೆ ನನಗೆ ಗೊತ್ತು ಎಡಿಟಿಂಗ್ ಆಗಿರುತ್ತೆ ಅಂತ. ಸೊ ವಿಡಿಯೋ ಇಷ್ಟ ಆಗಿರೋ ಡೇಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದೆ ಇದೇ ರೀತಿ ಕ್ರೇಜಿ ಆಗಿರುವಂಥ ಚಾಲೆಂಜ್ ಜೊತೆಗೆ ನಾನು ನಿಮ್ಮ SMR ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಲವ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.